ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಕೇಂದ್ರ ಸರ್ಕಾರದಿಂದ ಮಧ್ಯಮ ವರ್ಗಕ್ಕೆ ಬಂಪರ್ ಕೊಡುಗೆ ಅಂತ ಹೇಳಬಹುದು. ಜಿಎಸ್ಟಿ ಕಡಿತಗೊಳಿಸಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರದ ಬಗ್ಗೆ ಜನಸಾಮಾನ್ಯರು ಇದೀಗ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ 22ರಿಂದ ಹೊಸ ಜಿಎಸ್ಟಿ ಹಾಗೆಯೇ ಹಲವು ವಸ್ತು ಅಗ್ಗ ಆಗ್ತಾ ಇದೆ. ದಸರಾ ದೀಪಾವಳಿ ವೇಳೆ ಸರ್ಕಾರ ಈ ಉಡುಗೊರೆಯನ್ನು ಕೊಟ್ಟಿದ್ದು ಯಾಕೆ? ಇದರ ಲಾಭ ನಷ್ಟ ಏನಾಗಬಹುದು? ರಾಜ್ಯದ ಮೇಲಾಗಿರಬಹುದು, ಕೇಂದ್ರದ ಮೇಲಾಗಿರಬಹುದು, ಜನಸಾಮಾನ್ಯರಿಗೆ ಯಾವ ರೀತಿಯಾದಂಥ ಲಾಭ ನಷ್ಟ ಆಗುತ್ತೆ? ಇದೇ ವಿಚಾರದ ಕುರಿತು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ, ಜಿಎಸ್ಟಿ ದಸರಾ ಲಾಭ ನಷ್ಟ ಚರ್ಚೆ. ಕೇಂದ್ರ ಸರ್ಕಾರ ಜಿಎಸ್ಟಿ ಸುಧಾರಣೆಯನ್ನುಗೊಳಿಸಿದೆ. ಇದರಿಂದ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ ಗಮನಿಸ್ತಾ ಹೋಗೋದಾದರೆ ಇದೇ 22ನೇ ತಾರೀಕಿನಿಂದ ಹೊಸ ಜಿಎಸ್ಟಿ ಹಲವು ವಸ್ತುಗಳು ಅಗ್ಗ ಆಗುತ್ತೆ. ದಸರಾ ವೇಳೆಯೇ ಕೇಂದ್ರ ಸರ್ಕಾರ ಈ ಉಡುಗೊರೆಯನ್ನು ಕೊಟ್ಟಿದ್ದು ಯಾಕೆ ಪ್ರಶ್ನೆ ಇದೆ. ಸಿಗರೇಟ್, ತಂಬಾಕು ದುಬಾರಿ ಆಗುತ್ತೆ. ಹಾಗೆಯೇ ಟ್ರಂಪ್ ಸುಂಕದ ಹೊಡೆತದ ತಡೆಗೆ ಕೇಂದ್ರ ಸರ್ಕಾರ ಕೈಗೊಂಡಿರುವಂಥ ಹೊಸ ನಿರ್ಧಾರನ ಇದು. ನಾಗಾಲೋಟದಲ್ಲಿ ಚಿನ್ನ ಬೆಳ್ಳಿ ದರ ಸಾಗ್ತಾ ಇದೆ. ಇದು ಅಗ್ಗ ಆಗುತ್ತಾ, ಕಡಿಮೆ ಆಗುತ್ತಾ ಎನ್ನುವುದಾಗಿ ಇರುವಂಥ ಪ್ರಶ್ನೆ. ಬಿಹಾರ ಚುನಾವಣೆ ವೇಳೆಗೆ ನೂತನ ಜಿಎಸ್ಟಿಗೆ ಸುಧಾರಣೆಯನ್ನು ತಂದಿರೋದು. ಇದು ಎಲ್ಲ ಒಂದು ಕಡೆಯಲ್ಲಿ ಚುನಾವಣೆಗೆ ತಂದಿರೋದಾ, ಚುನಾವಣಾ ಗಿಮಿಕ, ಹೀಗೆ ಚರ್ಚೆಗಳು ಸಾಕಷ್ಟು ಆಗಬಹುದು. ಬಟ್ ಮುಖ್ಯವಾಗಿ ಇಲ್ಲಿ ಯೋಚನೆ ಮಾಡಬೇಕು ಜನಸಾಮಾನ್ಯನ ವಿಚಾರವಾಗಿ. ಶ್ರೀಸಾಮಾನ್ಯರಿಗೆ ತೆರಿಗೆ ಹೊರೆ ಇಳಿಸುವಂಥ ಜಿಎಸ್ಟಿ ಸುಧಾರಣೆಯನ್ನು ಕೇಂದ್ರ ಸರ್ಕಾರ ಕೈಗೊಂಡಿರುವಂಥದ್ದು. ಹಲವು ಸರಕುಗಳು ಇದರಿಂದ ಅಗ್ಗ ಆಗುತ್ತೆ. ದಿನನಿತ್ಯ ನಾವು ಬಳಕೆ ಮಾಡುವಂಥ ವಸ್ತುಗಳು ಅಗ್ಗ ಆಗುತ್ತೆ. ಕೈಗೆಟಕುವ ದರಕ್ಕೆ ದಿನನಿತ್ಯ ಬಳಕೆ ಮಾಡುವಂಥ ವಸ್ತುಗಳು ಸಿಗುತ್ತೆ. ಯಾವ್ಯಾವ ವಸ್ತು ದುಬಾರಿ ಆಗಿದೆ ಮುಂದಿನ ಹಂತದಲ್ಲಿ ನಿಮಗೆ ಎಳೆಯಾಗಿ ಹೇಳ್ತಾ ಹೋಗ್ತೀನಿ. ಆದರೆ ಇದರ ಲಾಭ ನಷ್ಟದ ಬಗ್ಗೆ ಚರ್ಚೆಯನ್ನು ಮಾಡಲೇಬೇಕಾಗುತ್ತೆ. ಜನರು ಯಾವ ರೀತಿಯಾಗಿ ಲಾಭ ಪಡ್ಕೊಳ್ತಾರೆ, ರಾಜ್ಯ ಸರ್ಕಾರದ ಮೇಲೆ ಹೇಗೆ ಲಾಭ ಆಗುತ್ತೆ, ಹೇಗೆ ನಷ್ಟ ಆಗುತ್ತೆ, ಕೇಂದ್ರ ಸರ್ಕಾರಕ್ಕೆ ಇದು ಎಷ್ಟು ಹೊರೆಯಾಗುತ್ತೆ, ಸದ್ಯಕ್ಕಿರುವಂಥ ಪ್ರಶ್ನೆ. ಏನು ಎಷ್ಟರ ಮಟ್ಟಿಗೆ ಅಗ್ಗ ಆಗಿದೆ, ಯಾವೆಲ್ಲ ವಸ್ತುಗಳು ಅಗ್ಗ ಆಗಿದೆ ಜಿಎಸ್ಟಿ ಸುಧಾರಣೆಯಿಂದ, ವೆರಿ ಇಂಪಾರ್ಟೆಂಟ್. ಎಲ್ಲವನ್ನು ಕೂಡ ಗಮನಿಸ್ತಾ ಹೋಗೋದಾದ್ರೆ ಒಂದಷ್ಟು ಜನರಿಗೆ ಕನ್ಫ್ಯೂಷನ್ಗಳು ಸರ್ವೇ ಸಾಮಾನ್ಯವಾಗಿರುತ್ತೆ. ಯಾವ ವಸ್ತು ಅಗ್ಗವಾಗಿದೆ, ಯಾವುದು ದುಬಾರಿ ಆಗಿದೆ ಎನ್ನುವುದಾಗಿ ಅದನ್ನು ಕೂಡ ನಾವು ನಿಮಗೆ ಎಳೆಯಾಗಿ ಹೇಳ್ತಾ ಹೋಗ್ತೀವಿ. ಹಾಗೆಯೇ ಗಮನಿಸಬೇಕಾಗತ್ತೆ ನೀವು, ಜಿಎಸ್ಟಿ ಪ್ರಮುಖ ನಿರ್ಧಾರಗಳು. ದಿನನಿತ್ಯ ಬಳಕೆಯ ಆಹಾರ ಪದಾರ್ಥಗಳಿಗೆ ಜಿಎಸ್ಟಿ ಇರೋದಿಲ್ಲ. ಎಲ್ಲ ಬಗೆಯ ಚಪಾತಿ ಮತ್ತು ಪರಾಠಗಳಿಗೆ ಶೂನ್ಯ ಜಿಎಸ್ಟಿ. ನೀವು ಯಾವುದೇ ರೀತಿಯಾದಂಥ ಜಿಎಸ್ಟಿಯನ್ನು ಕಟ್ಟುವಂತಿಲ್ಲ, ಶೂನ್ಯ ಜಿಎಸ್ಟಿ. 33 ಜೀವರಕ್ಷಕ ಔಷಧಿಗಳ ಮೇಲಿನ ಶೇಕಡ 12% ತೆರಿಗೆ ತೆಗೆದುಹಾಕಿ ಇದನ್ನು ಶೂನ್ಯಗೊಳಿಸಲಾಗಿದೆ. ಸಿಗರೇಟ್, ಗುಟ್ಕಾಗಳ ಮೇಲೆ ಶೇಕಡ 40% ಜಿಎಸ್ಟಿ ತೆರಿಗೆಯನ್ನು ವಿಧಿಸಲಾಗಿದೆ. ಹಾಗೆಯೇ 1200 ಸಿಸಿಗಿಂತ ಹೆಚ್ಚು ಸಾಮರ್ಥ್ಯದ ಪೆಟ್ರೋಲ್ ಕಾರು, 1500 ಸಿಸಿಗಿಂತ ಹೆಚ್ಚು ಸಾಮರ್ಥ್ಯದ ಡೀಸೆಲ್ ಕಾರು. ಪ್ರಮುಖವಾಗಿ ನೋಡ್ತಾ ಇದ್ದೀರಾ ನೀವು ಯಾವೆಲ್ಲ ವಲಯಗಳಲ್ಲಿ ಪರಿಷ್ಕರಣೆ ಮಾಡಲಾಗಿದೆ ಅಂತೇಳಿ. ದುಬಾರಿ ಕಾರುಗಳಿಗೆ ಶೇಕಡ 40% ಜಿಎಸ್ಟಿ ತೆರಿಗೆಯನ್ನು ಘೋಷಣೆ ಮಾಡಲಾಗಿದೆ. ಶೇಕಡ 5% ಮತ್ತು ಶೇಕಡ 18% 2 ತೆರಿಗೆ ಸ್ಲ್ಯಾಬ್ ಅನ್ನು ಅನುಮೋದನೆ ಮಾಡಲಾಗಿದೆ. ಕೇಂದ್ರ ಹಣಕಾಸು ಮಂಡಳಿಯ ಮಹತ್ವದ ನಿರ್ಧಾರ ಇದು. ಇನ್ನೊಂದು ಕಡೆಯಲ್ಲಿ ಶೇಕಡ 12ರಿಂದ ಜಿಎಸ್ಟಿ ಶೇಕಡ 5% ಇಳಿಕೆಯನ್ನು ಮಾಡಿರುವಂಥದ್ದು. ದಿನನಿತ್ಯ ಬಳಕೆ ಮಾಡುವಂಥ ವಸ್ತುಗಳು, ಟೂತ್ಪೇಸ್ಟ್, ಹಾಲು ಉಣಿಸುವ ಬಾಟಲ್, ಹೀಗೆ ನಿತ್ಯ ಬಳಕೆ ಮಾಡುವಂಥ ವಸ್ತುಗಳು, ಕನ್ನಡಕದ ಮಸೂರ, ಹನಿ ನೀರಾವರಿ ಉಪಕರಣ, ಅಡುಗೆ ಪಾತ್ರೆ, ಬೇಬಿ ನ್ಯಾಪ್ಕಿನ್, ಡೈಪರ್, ಹೊಲಿಗೆ ಯಂತ್ರ, ಎಲ್ಲದನ್ನು ಕೂಡ ಶೇಕಡ 12ರಿಂದ 5ಕ್ಕೆ ಇಳಿಕೆ ಮಾಡಲಾಗಿದೆ. ಇನ್ನೊಂದು ಕಡೆಯಲ್ಲಿ ಟ್ರ್ಯಾಕ್ಟರ್, ಜೈವಿಕ ಕೀಟನಾಶ, ಮಣ್ಣು ಹದಗೊಳಿಸುವ ಯಂತ್ರ, ಇದೆಲ್ಲವೂ ಕೂಡ ಕೃಷಿ ಉಪಕರಣ, ಕೃಷಿ ಉತ್ಪನ್ನಗಳ ಪೋಷಕಾಂಶ, 15 HP ಮೀರದ ಡೀಸೆಲ್ ಎಂಜಿನ್, ಇದೆಲ್ಲವೂ ಕೂಡ 12ರಿಂದ 5.
ಟ್ರ್ಯಾಕ್ಟರ್, ಜೈವಿಕ ಕೀಟನಾಶ, ಮಣ್ಣು ಹದಗೊಳಿಸುವ ಯಂತ್ರ ನಾನಾಗಲೇ ಹೇಳ್ತಾ ಇದ್ದೆ, -12% GSTಯನ್ನು -5% ಇಳಿಕೆ ಮಾಡಲಾಗಿದೆ. ಇದು ಕೃಷಿ ವಲಯದಲ್ಲಿ ಸಾಕಷ್ಟು ಪ್ರಯೋಜನ ಆಗಲಿದೆ, ರೈತರಿಗೆ ಸಹಕಾರಿ ಆಗಲಿದೆ. -18% -5% GSTಯನ್ನು ಇಳಿಕೆ ಮಾಡಿರುವಂಥ ವಲಯ ಬೆಣ್ಣೆ, ತುಪ್ಪ, ಒಣಹಣ್ಣು, ಹಾಲು, ಮಾಂಸ, ಸಕ್ಕರೆ, ಹೀಗೆ ಶಾಂಪೂ, ಇನ್ನೊಂದು ಕಡೆಯಲ್ಲಿ ಟೂತ್ ಪೇಸ್ಟ್, ಶೇವಿಂಗ್ ಕ್ರೀಮ್, ಟೂತ್ ಬ್ರಷ್, ಫೇಸ್ ಪೌಡರ್, ಹೀಗೆ ಬೇರೆ ಬೇರೆ ವಲಯಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. GSTಯಲ್ಲಿ ಕೃಷಿಯಲ್ಲಿ ಯಾವುದು ಅಗ್ಗ, ಕೃಷಿ ವಲಯದಲ್ಲಿ ನೋಡ್ತಾ ಹೋಗೋದಾದರೆ ಟ್ರ್ಯಾಕ್ಟರ್ ಚಕ್ರ ಹಾಗೂ ಬಿಡಿಭಾಗ, 250 cc ಹೆಚ್ಚಿನ ಡೀಸೆಲ್ ಎಂಜಿನ್, ಟ್ರ್ಯಾಕ್ಟರ್ಗಳ ಹೈಡ್ರಾಲಿಕ್ ವಸ್ತುಗಳು, ಹಿಂಬದಿ ಚಕ್ರಗಳ ರಿಮ್, ಟ್ರಾನ್ಸ್ಮಿಷನ್, ಹೌಸಿಂಗ್, ಬಂಪರ್, ಹಾಗೆಯೇ ಬ್ರೇಕ್, ರೇಡಿಯೇಟರ್, ಅಸೆಂಬ್ಲಿ, ಕೂಲಿಂಗ್ ಸಿಸ್ಟಮ್, ಬಿಡಿಭಾಗ, ಇವೆಲ್ಲವೂ ಕೂಡ ಕೃಷಿಯಲ್ಲಿ ಯಾವುದು ಅಗ್ಗ. GST ಸುಧಾರಣೆಯಲ್ಲಿ ತಂದಿರುವಂಥ ಕ್ರಮಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ -28% -18% ಇಳಿಕೆ ಮಾಡಲಾಗಿದೆ. ಸಿಮೆಂಟ್ 1200 cc ಕಡಿಮೆ ಸಾಮರ್ಥ್ಯದ ವಾಹನ, ಹಾಗೆಯೇ 350 cc ವರೆಗಿನ ಮೋಟಾರ್ ಸೈಕಲ್, ಹೀಗೆ ಬೇರೆ ಬೇರೆ ವಲಯ. 3 ಚಕ್ರದ ವಾಹನಗಳು, ಸರಕು ಸಾಗಾಣಿಕೆ ವಾಹನಗಳು, 32 ಇಂಚು ಮೇಲ್ಪಟ್ಟ ಟಿವಿಗಳು, ಕಂಪ್ಯೂಟರ್ ಮಾನಿಟರ್, ಕೆಲವೊಂದಿಷ್ಟು ವಲಯವಾರು ನೋಡ್ತಾ ಇದ್ದೀರಾ ನೀವು. 4 GST ಸ್ಲ್ಯಾಬ್ಗಳಲ್ಲಿ ಕೇಂದ್ರ ಸರ್ಕಾರ ಇದನ್ನ 2ಕ್ಕೆ ಇಳಿಕೆ ಮಾಡಿ. ತಂಬಾಕು ಮತ್ತು ಉತ್ಪನ್ನ, ಸಿಗರೇಟ್, ಪಾನ್ ಮಸಾಲ, ಬೀಡಿ, ಗುಟ್ಕಾ, ಜರ್ದಾ ರೀತಿ ಜಿಗುವಂಥ ತಂಬಾಕುಗಳು, ಐಷಾರಾಮಿ ಕಾರು, ಹೀಗೆ -40% GSTಗಳು ಯಾವುದಕ್ಕೆ ಬರುತ್ತೆ, ಯಾವುದು ದುಬಾರಿ ಆಗುತ್ತೆ, ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ಈ GST ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜಕೀಯ ನಾಯಕರು ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಕೆಲವು ಪರ್ಸೆಂಟೇಜ್ ಹೆಚ್ಚು, ಕೆಲವು ಕಡೆ ಕಡಿಮೆ ಆಗಿದ್ದಾವೆ. ಅದೇನು ದೊಡ್ಡ ಕೊಡುಗೆ, ಬಂಪರ್ ಕೊಡುಗೆ ಅಂತ ಹೇಳ್ತಕ್ಕಂಥದ್ರಲ್ಲಿ ಏನು ಅರ್ಥ ಇಲ್ಲ. ಯಾವುದೋ ಒಂದನ್ನು ಹೆಚ್ಚು ಮಾಡೋದು, ಯಾವುದೋ ಒಂದು ಕಡಿಮೆ ಮಾಡೋದ್ರ ಮೂಲಕ ಕೇಂದ್ರ ಸರ್ಕಾರದವರು ಮೊದಲೇ ಆ GST ಹಾಕಿದ್ದೇ ತಪ್ಪು. ಹಾಲು ಮೇಲೆ ಹಾಕಿನೇ, ಮೊಸರು ಮೇಲೆ ಹಾಕಿದ್ನೆ ಅಂತಕ್ಕಂಥದ್ದನ್ನು ಮಾಡಿ ಈಗ ಅದನ್ನು ತೆಗೆದೀವಿ ಬಂಪರ್ ಕೊಟ್ಟಿವಿ ಅಂತಕ್ಕಂಥ ಹೇಳಿಕೆಗಳು ಭಾಳ ಹಾಸ್ಯಾಸ್ಪದ ಹೇಳಿಕೆಗಳು. ಇಂಥ ಹೇಳಿಕೆಗಳಿಂದ ಜನರು ಮಳ್ಳಾಗೋದಿಲ್ಲ ಅಂತಕ್ಕಂಥ ಭಾವನೆ ನಂದು. ಯಾವುದೇ ರಾಜ್ಯ ಸರ್ಕಾರಗಳನ್ನ ಟಾರ್ಗೆಟ್ ಮಾಡ್ತಕ್ಕಂಥ ಪರಿಸ್ಥಿತಿ ನಮಗಿಲ್ಲ. ರಾಜ್ಯ ಸರ್ಕಾರದ ಪಾಲುದಾರಿಕೆ ರಾಜ್ಯ ಸರ್ಕಾರಕ್ಕಾಗ್ತದೆ, ಕೇಂದ್ರ ಸರ್ಕಾರ ಏನು ಮಾಡಬೇಕು ಅದು ಮಾಡ್ತದೆ. ಇನ್ನೂ ಮೀಟಿಂಗ್ ನಡೀತಾ ಇದೆ. ತಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇನ್ನೊಂದು 2-3 ದಿವಸದಲ್ಲಿ ಒಳ್ಳೆಯ ಉತ್ತರನೂ ಸಿಗ್ತದೆ. ನೋಡಿ, ಇವತ್ತು ದೇಶದಲ್ಲಿ ಒಂದು ಐತಿಹಾಸಿಕವಾದಂಥ ನಿರ್ಣಯ ಕೇಂದ್ರ ಸರ್ಕಾರ ತೊಗೊಂಡಿದೆ. GSTಯಲ್ಲಿ ಮಧ್ಯಮ ವರ್ಗ, ಬಡವರ್ಗದವರಿಗೆ ಅನುಕೂಲ ಆಗೋ ರೀತಿಯಲ್ಲಿ GSTಯಲ್ಲಿ ಸರಳೀಕರಣ ಮಾಡುವಂಥದ್ದೇನು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಈಗ GST ಇಳಿಕೆಯಿಂದ ಕೆಲವು ಪದಾರ್ಥಗಳ ಮೇಲೆ ಕಡಿಮೆ ಆಗಿರೋದ್ರಿಂದ ಜನಕ್ಕೆ ಸಹಾಯ ಆಗುತ್ತೆ, ಇಲ್ಲ ಅಂತಿಲ್ಲ. ಆದರೆ ನಮಗೆ ರಾಜ್ಯ ಸರ್ಕಾರಕ್ಕೆ 15 ಕೋಟಿ ನಮಗೆ ಕೊರತೆ ಬೀಳುತ್ತೆ. ಇದರಿಂದ ಎಷ್ಟು 15,000 ಕೋಟಿ ನಮಗೆ ಕಡಿಮೆ ಆಗುತ್ತೆ. ಇದನ್ನು ಯಾರು ಕೊಡಬೇಕು? ಕೇಂದ್ರ ಸರ್ಕಾರ ಕೊಡಬೇಕು ನಮಗೆ. ಆದರೆ ಇದು ಎಷ್ಟು ಮಟ್ಟಕ್ಕೆ ಉದ್ಯೋಗ ಸೃಷ್ಟಿ ಮಾಡುತ್ತೆ, ಎಷ್ಟು ಮಟ್ಟಕ್ಕೆ ನಮ್ಮ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಮಾಡುತ್ತೆ ಅಂತ ನೋಡೋಣ. ಇದೇ ನಾವು ಹೇಳಿದಾಗ 2016ರಲ್ಲಿ ಹೇಳಿದಾಗ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಉದ್ಯೋಗನೂ ಸೃಷ್ಟಿಯಾಗ್ತಾಯಿತ್ತು, ಆರ್ಥಿಕ ಹೊರೆ ನಮ್ಮ ಸಾಮಾನ್ಯ ಜನರ ಮೇಲೂ ಕೂಡ ಬೀಳ್ತಾ ಇರಲಿಲ್ಲ. ಇವತ್ತು ಪೆನ್ಸಿಲ್ ಮೇಲೆ, ನಿಮ್ಮ ಚಪಾತಿ ಮೇಲೆ, ಮೊಸರು ಮೇಲೆ, ಇವೆಲ್ಲ ಮೇಲೆ ಟ್ಯಾಕ್ಸ್ ಹಾಕಿದ್ರಲ್ಲ, ಈಗ ಅವ್ರಿಗೆ ಜ್ಞಾನೋದಯ ಆಯ್ತಲ್ಲ, ಅದು ಸಂತೋಷ. ಆದರೆ ಇನ್ನೂ ಕೂಡ ದೇರ್ ಈಸ್ ಕನ್ಸಿಡರಬಲ್ ರೂಮ್ ಫಾರ್ ಇಂಪ್ರೂವ್ಮೆಂಟ್. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ರಾಜಕೀಯವಾಗಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೂ ಕೂಡ ಜನಸಾಮಾನ್ಯರಿಗೆ ಒಳ್ಳೇದಿರಲಿ ಕೆಟ್ಟದಿರಲಿ, ರಾಜಕೀಯ ನಾಯಕರ ಅಭಿಪ್ರಾಯ ಮಾತ್ರ ಬೇರೆ ಬೇರೆ ರೀತಿಯದ್ದೇ ಆಗಿರುತ್ತೆ. ಇದೇ ವಿಚಾರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಈ GST ಪರಿಷ್ಕರಣೆಯಿಂದ ಉಂಟಾಗುವಂಥ ಲಾಭ ನಷ್ಟಗಳ ವಿಚಾರವಾಗಿ ಮಾತನಾಡ್ತಾ ಹೋಗೋಣ. ಮೊದಲನೇದಾಗಿ ತೆರಿಗೆದಾರರಾಗಿರುವಂಥ BS ಗೌಡ್ರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. GST ಕೌನ್ಸಿಲ್ ಚೇರ್ಮನ್ ಕಾಸಿಯಾದಿಂದ ಉಮಾಶಂಕರ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಚಾರ್ಟೆಡ್ ಅಕೌಂಟೆಂಟ್ ಆಗಿರುವಂಥ ಕೇಶವ್ ಎನ್ ಬಳ್ಳಕುರಾಯ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
ಎಸ್ ಸರ್, ಮುಂದಿನ ಹಂತದಲ್ಲಿ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಉಮಾಶಂಕರ್ ಸರ್, ಗಮನಿಸ್ತಾ ಇದ್ರಿ, ಜನಸಾಮಾನ್ಯರಿಗೆ ಇದು ಬಂಪರ್ ಕೊಡುಗೆ, ಇದರಿಂದ ಜನಸಾಮಾನ್ಯರ ಹೊರೆ ಕಡಿಮೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ನಿರ್ಧಾರ ಯಾವತ್ತೋ ತೆಗೆದುಕೊಳ್ಬೇಕಿತ್ತು ಕೇಂದ್ರ ಸರ್ಕಾರ, ಈಗ ತೆಗೆದುಕೊಂಡಿದೆ ಎನ್ನುವಂಥ ವಿಚಾರ, ನಿಮ್ಮ ಅಭಿಪ್ರಾಯ ಏನಿದೆ ಸರ್? ನಮ್ಮದು ಅಸೋಸಿಯೇಷನಿಂದ ಮಾತಾಡಬೇಕಂದ್ರೆ ನಾವು ಮ್ಯಾನುಫ್ಯಾಕ್ಚರರ್ಸ್ ಓಕೆ, ಸುಮಾರು 5-6 ವರ್ಷದಿಂದ ನಾವು ಇದನ್ನೆಲ್ಲ ಸ್ಲ್ಯಾಬ್ ಚೇಂಜ್ ಮಾಡ್ಬೇಕಂತ ಕೇಳ್ತಾನೆ ಬರ್ತಾ ಇದ್ದೋ. 2017 GST ಇಂಟ್ರೊಡ್ಯೂಸ್ ಆದಾಗ ಆವಾಗ ಮಿನಿಸ್ಟ್ರಿ ಅರುಣ್ ಜೇಟ್ಲಿ ಅವರು ಹೇಳಿದರು, ಇದು ಫಸ್ಟ್ ಸ್ಲ್ಯಾಬು, ಒಂದು 5-6 ಇಯರ್ಸ್ ಆದಮೇಲೆಲ್ಲ ರಿವ್ಯೂ ಮಾಡ್ತೀವಿ ಅಂತ ಆಗಲೇ ಹೇಳಿದರು ಅವರು. ಅನೇರವಾಗಿ ಕೋವಿಡ್ ಬಂದಿದ್ದಾಗೆ ಅವ್ರು ಮಾಡೋಕ್ಕಾಗಲಿಲ್ಲ, ಒಂದು ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ ಹೊರತು ಬೇರೆ ಏನಿಲ್ಲ. ಇದರಲ್ಲಿ ಕನ್ಸ್ಯೂಮರ್ಸ್ ಟಾರ್ಗೆಟ್ ಮಾಡಿದ್ದಾರೆ. ನಮ್ಮ ಇಂಡಸ್ಟ್ರೀಸ್ಗಳಿಗೆ ಡೈರೆಕ್ಟಾಗಿ ಅಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಗೆ ಡೈರೆಕ್ಟಾಗಿ ಏನು ಬೆನಿಫಿಟ್ ಆಗ್ತಾ ಇಲ್ಲ. ಅಂದರೆ ನಾವು ಕೇಳಿದ ಕೆಲವೊಂದು ಸುಮಾರು ಬೇಡಿಕೆಗಳು ಇಟ್ಟಿದ್ದೀವಿ, ಯಾವ ಬೇಡಿಕೆಗಳು ನಮ್ದು ಇನ್ನೂ ಈಡೇರಿಲ್ಲ, ಕೆಲವೊಂದು ಮಾತ್ರ ಆಗಿದೆ. ಬಟ್ ಇದು ಏನೇ ನಾವು ಇದನ್ನು ಸ್ವಾಗತಿಸ್ತೀವಿ, ಯಾಕಂದರೆ ಕನ್ಸ್ಯೂಮರ್, ನಾವು ಒನ್ ಆಫ್ ದ ಕನ್ಸ್ಯೂಮರ್ ಆಗುತ್ತೆ. ಅಲ್ಟಿಮೇಟ್ಲಿ ಕನ್ಸ್ಯೂಮರ್ ತುಂಬ ಯೂಸ್ ಆಗ್ತಾ ಇದೆ ಇದು. ಓಕೆ. ಕೇಶವ್ ಸರ್, ಗಮನಿಸ್ತಾ ಇದ್ರಿ, ಕೇಂದ್ರ ಸರ್ಕಾರದ ಈ ನಿರ್ಧಾರದ ಬಗ್ಗೆ ಸಾಕಷ್ಟು ಜನಾಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ರಾಜಕೀಯವಾಗಿ ಏನೇ ಇರ್ಬೋದು ಸರ್, ಜನರಿಗೆ ಇದರಿಂದ ಉಂಟಾಗುವಂತ ಲಾಭ ನಷ್ಟಗಳ ಕುರಿತು ಹೇಳ್ತಾ ಹೋಗೋದಾದ್ರೆ ಸರ್? ಅದರ ಹಿನ್ನೆಲೆ ನೀವು ಹೇಳಿದ್ರಿ, ಅದು ಗ್ರಾಹಕರಿಗೆ ಲಾಭವಾಗುವಂಥದ್ದು ಅಂತ ಹೇಳಿ. ಪ್ರಧಾನಮಂತ್ರಿಯವರ 79ನೇ ಸ್ವಾತಂತ್ರ್ಯ ದಿನಾಚರಣೆ ಅಂದು ಈ ಒಂದು ಬಂಪರ್ ಕೊಡುಗೆಯನ್ನು ಒಂದು ಪ್ರಸ್ತಾಪಿಸಿದರು. ಈ ಪ್ರಸ್ತಾಪನೆ ಮಾಡುವಾಗ ಅದರಲ್ಲಿ 3 ವಿಷಯ ಇತ್ತು. ಅಂದ್ರೆ ಒಂದು ಸ್ಟ್ರಕ್ಚರಲ್ ಚೇಂಜಸ್, ರೇಟ್ ಮಾತ್ರ ಚೇಂಜಸ್ ಅಲ್ಲ, ಸ್ಟ್ರಕ್ಚರಲ್ ಚೇಂಜ್ ಅಂದ್ರೆ ಪ್ರಾಸ್ತಾವಿಕ ಸುಧಾರಣೆಗಳು, ಮತ್ತೆ ದರವನ್ನು ತರ್ಕಬದ್ಧಗೊಳಿಸುವಿಕೆ ಅಂದ್ರೆ ರೇಟ್ ರಾಷನಲೈಸೇಷನ್, ಮತ್ತೆ ಈಸ್ ಆಫ್ ಡೂಯಿಂಗ್, ಈಸ್ ಆಫ್ ಲಿವಿಂಗ್ ಅಂತ ಹೇಳಿ. ಸೊ 3 ಫಂಡಮೆಂಟಲ್ ಸ್ಟ್ರಕ್ಚರ್ ಬೇಸ್ ಮಾಡಿದ್ರು. ಅದರಲ್ಲಿ ಫಸ್ಟ್ ಸ್ಟ್ರಕ್ಚರ್ ಅಲ್ಲಿ, ರಚನಾತ್ಮಕ ಸುಧಾರಣೆಗಳಲ್ಲಿ ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್ ಅಂದ್ರೆ ಈ ಕೆಲವು ಇನ್ಪುಟ್ ಟ್ಯಾಕ್ಸ್ ರೇಟ್ ಜಾಸ್ತಿ ಇರ್ತದೆ, ಆದ್ರೆ ಔಟ್ಪುಟ್ ಟ್ಯಾಕ್ಸ್ ಕಡಿಮೆ ಇರ್ತದೆ. ಅಂಥದ್ದನ್ನು ಕೂಡ ಈ ಸುಧಾರಣೆಯಲ್ಲಿ ತರಬೇಕು ಅಂತ ಹೇಳಿ ಅದು ಕೂಡ ತಂದಿದ್ದಾರೆ. ಮತ್ತೊಂದು ರೇಟ್ ಕ್ಲಾಸಿಫಿಕೇಶನ್ ಅಂದ್ರೆ ನಿಮ್ಗೆ ಈಗ ವ್ಯಾಪಾರ ಮಾಡುವಾಗ ಎಷ್ಟು ರೇಟ್ ಬರಬೇಕು, 5%, 12%, 18% ಅಂತ, ನಿಮ್ಗೆ 24% ಅಂತ, 28% ಅಂತ 4-5 ರೇಟ್ ಇರುವಾಗ ಅದರಲ್ಲಿ ಆಲ್ವೇಸ್ ಕನ್ಫ್ಯೂಷನ್. ಅಂದ್ರೆ ನಿಮ್ಗೆ ಯಾವ ರೇಟ್ ಅಪ್ಲೈ ಮಾಡಬೇಕು ಅಂತ ಹೇಳಿ ಆ ರೇಟ್ ಇದರಲ್ಲಿ ಸುಮಾರು ಡಿಸ್ಪ್ಯೂಟ್ ಬಂದಿದೆ. ಅದು ಕೂಡ ಈ GST ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಅದು ಕೂಡ ಸುಲಭ ಮಾಡಿದ್ದಾರೆ. ಮತ್ತೊಂದು ಸ್ಟೆಬಿಲಿಟಿ, ನೀವು ಬಿಸ್ನೆಸ್ ಮಾಡುವಾಗ ಒಂದು ಸ್ಟೆಬಿಲಿಟಿ ಬೇಕು, ಮತ್ತೆ ಪ್ರಿಡಿಕ್ಟಬಿಲಿಟಿ ಬೇಕು. ಅಂದ್ರೆ ಈ ಬಿಸ್ನೆಸ್ ಮಾಡುವಾಗ ನನ್ನ ಪ್ರಾಡಕ್ಟ್ಗೆ ಇಷ್ಟೇ ರೇಟ್ ಅಂತ ಹೇಳಿ ನಮ್ಮದು ರೇಟ್ ಬೇಕು. ಅದು ಕೂಡ ಈ ಇದರಲ್ಲಿ ಒಂದು ಸುಧಾರಣೆಯಲ್ಲಿ ಬಂದಿದೆ. ಮತ್ತೊಂದು ರೇಟ್ ರ್ಯಾಷನಲೈಸೇಷನ್. ಈಗ ನೀವು ಮಾತಾಡೋದು ರೇಟ್ ರ್ಯಾಷನಲೈಸೇಷನ್ ಮಾತ್ರ. ರೇಟ್ ರ್ಯಾಷನಲೈಸೇಷನ್ ಅಲ್ಲಿ 3 ಸ್ಲ್ಯಾಬ್ ತಂದಿದ್ದಾರೆ. 5%, 18%, 22% ಅಂತ ಹೇಳಿ 3 ಸ್ಲ್ಯಾಬ್ ಮಾತ್ರ ತಂದು ಎಲ್ಲರಿಗೂ ಅದನ್ನು ಸುಲಭವಾಗಿ ವರ್ಗೀಕರಣ ಮಾಡಲಿಕ್ಕೆ, ವಸ್ತುಗಳಿಗೆ ವರ್ಗೀಕರಣ ಮಾಡಲಿಕ್ಕೆ ಸುಲಭ ಮಾಡಲಿಕ್ಕೆಗೋಸ್ಕರ ಅದು ಕೂಡ ತಂದಿದ್ದಾರೆ. ಮತ್ತೆ ಕಾಂಪನ್ಸೇಷನ್ ಸೆಸ್ ಅಂತ ಹೇಳಿ, ಅಂದ್ರೆ ಸ್ಟೇಟ್ಗೆ ನೀವು ಈಗ ಖಾಲಿ ಟ್ಯಾಕ್ಸ್ ಮಾತ್ರ ಇರಲಿಲ್ಲ, ಅದಕ್ಕೆ ಪುನಃ ಕಾಂಪನ್ಸೇಷನ್ ಸೆಸ್ ಅಂತ ಆಡ್ ಮಾಡಿ, ಈಗ ನೀವು ಸಿನ್ ಪ್ರಾಡಕ್ಟ್ ಅಂತ ಹೇಳ್ತಾ ಇದ್ದೀರಿ, ಅದಕ್ಕೆ ರೇಟ್ 40 ಆಗಿದೆ, ಆದ್ರೆ 28% ಪ್ಲಸ್ ಸೆಸ್ ಅದಕ್ಕೆ ಸೇರಿಸಿ ನೋಡುವಾಗ ಅದಕ್ಕೆ ರೇಟ್ ಜಾಸ್ತಿ 40-45% ಇತ್ತು. ಅದು ಕೂಡ ತೆಗೆದು ಒಂದೇ ರೇಟ್ ಬರುವ ಹಾಗೆ ಮಾಡಿದ್ದಾರೆ. ಮತ್ತೊಂದು ಈಸ್ ಆಫ್ ಲೂಯಿಂಗ್ ಅಂದ್ರೆ, ಈಸ್ ಆಫ್ ಲಿವಿಂಗ್ ಅಂದ್ರೆ ರಿಜಿಸ್ಟ್ರೇಷನ್ ಮಾಡುವಾಗ್ಲೇ ನಿಮ್ಗೆ ಎಂಟ್ರಿ, ನೀವು ಬಿಸ್ನೆಸ್ಗೆ ಎಂಟ್ರಿ ಕೊಡುವಾಗ್ಲೇ ನಿಮ್ಮ ಬಿಸ್ನೆಸ್ ಮಾಡ್ಲಿಕ್ಕೆ ಒಂದು ಸ್ಕೋಪ್ ಕೊಟ್ರೆ, ಅಲ್ಲಿಯೇ ಕನ್ಫ್ಯೂಷನ್ ಇಲ್ಲದಿದ್ರೆ, ನಿಮಗೆ ಬೇಗ ರಿಜಿಸ್ಟ್ರೇಷನ್ ಸಿಕ್ಕಿದ್ರೆ ನಿಮ್ಗೆ ವ್ಯಾಪಾರ ಮಾಡ್ಲಿಕ್ಕೆ ಸುಲಭ ಆಗ್ತಾ ಇದೆ. ಅಂದ್ರೆ ಈ 3 ಫಂಡಮೆಂಟಲ್ ಸ್ಟ್ರಕ್ಚರ್ ಮೊದಲೇ ಡಿಸೈಡ್ ಮಾಡಿದ್ದಾರೆ. ಓಕೆ. ಎಸ್ ಸರ್, ಎಸ್. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಹೋಗೋಣ. ಚಾರ್ಟೆಡ್ ಅಕೌಂಟೆಂಟ್ ಆಗಿರುವಂತಹ ಸಂಕೇತ್ ನಾಯ್ಕ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ವೆಲ್ ಡಿಸಿಷನ್ ಅಂತ ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಮಯಗಳಿಂದ ಇಂಥ ಒಂದು ನಿರ್ಧಾರವೊಂದನ್ನ ಕೇಂದ್ರ ಹಣಕಾಸು ಇಲಾಖೆ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ರು, ಬಟ್ ಫೈನಲಿ ಈಗ ತೆಗೆದುಕೊಂಡಿದ್ದಾರೆ. ಏನು ಹೇಳ್ತೀರಾ ಸರ್ ಈ ಒಂದು ನಿರ್ಧಾರದ ಬಗ್ಗೆ?
ಏನಂದರೆ ಒಂದು ತೆರಿಗೆ ವಿಷಯದಲ್ಲಿ ನೋಡುವಾಗ ಈಗ ಇನ್ಕಮ್ ಟ್ಯಾಕ್ಸ್ ಇದು ವರ್ಷ ಜಾಸ್ತಿ ಆಗ್ತಾ ಇದೆ ನಮ್ಮದು. ಈಗ 12 ಲಕ್ಷವರೆಗೆ ಮುಂದಿನ ವರ್ಷದಿಂದ ರಿಬೇಟ್ ಪ್ರೊವಿಷನ್ ಅಂತ ತಂದಿದ್ದಾರೆ. ಆವಾಗ ಇನ್ಕಮ್ ಟ್ಯಾಕ್ಸಿಂದ ಯಾವಾಗ ಬರೋದಿಲ್ಲೋ ಬೇರೆ ಇನ್ನೊಂದು ಇರೋದು ಸೋರ್ಸ್ GST ಇಂದ. ದಟ್ ಇಸ್ ಗವರ್ಮೆಂಟಿಗೆ ತೆರಿಗೆ ಬರಬೇಕಾದ್ರೆ ಅದೇ ಮೇಜರ್ ಇದಿರುತ್ತೆ. ಅದರಲ್ಲಿ ಎರಡು ವಿಷಯನೂ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ ಗವರ್ಮೆಂಟ್. ಯಾಕಂದರೆ ಎಲ್ಲ ರಾಜ್ಯ ಸರ್ಕಾರಗಳು ರೇಟ್ ಕಮ್ಮಿ ಮಾಡಿದಾಗೆ ನಮಗೆ ಇನ್ನೂ ಕಾಂಪೆನ್ಸೇಷನ್ ಜಾಸ್ತಿ ಕೊಡಬೇಕಂತ ಅವರ ಒತ್ತಾಯ ಇರ್ತದೆ. ಇನ್ನೊಂದು ಕಡೆ ಇಲ್ಲಿ ರೇಟ್ ಜಾಸ್ತಿ ಇಟ್ಟಾಗೆ ಯಾರು ಸಾಮಾನ್ಯ ಜನರಿದ್ದಾರೆ ಲಾಸ್ಟ್ ಎಂಡ್ ಆಫ್ ದ ಡೇ GST ಯಾವಾಗಲೂ ಎಂಡ್ ಕನ್ಸ್ಯೂಮರ್ ಕಟ್ಟೋದು, ನಮ್ಮ ಸಾಮಾನ್ಯ ಜನರು ಕಟ್ಟೋದು ಅದನ್ನು. ಸೊ ಅದರಿಂದ ಅವರು ಮತ್ತೆ ಇದು ಇಲ್ಲಿ ಗವರ್ಮೆಂಟಿಗೆ ಖರ್ಚು ಮಾಡಲಿಕ್ಕೆ ಬೇಕಿರೋದು GST ಹಣದಿಂದನೇ ಮಾಡ್ಲಿಕ್ಕೆ ಆಗೋದು. ಸೊ ತುಂಬ ಸಮಯ ಹೋಗಿದೆ, ಬಟ್ ಆದರೂ ಇದರಲ್ಲಿ ಈಗ ಭಾರಿ ಒಳ್ಳೆ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಸುಮಾರು ವಿಷಯವನ್ನು 5%ಗೆ ತಂದಿಟ್ಟಿದ್ದಾರೆ. ಎಲ್ಲಿ ನಮ್ಮ ಸಾಮಾನ್ಯ ಜನರಿಗೆ ಯಾವುದೆಲ್ಲ ವಿಷಯ ಜಾಸ್ತಿ ಬರ್ತದೆ, ಮತ್ತು ಕೆಲವು ಇನ್ಶೂರೆನ್ಸ್ ವಿಷಯದಲ್ಲಿ ಕಂಪ್ಲೀಟ್ಲಿ ಎಕ್ಸೆಂಪ್ಟ್ ಮಾಡಿ ಬಿಟ್ಟಿದ್ದಾರೆ. ಯಾಕಂದರೆ ನಮ್ಮ ದೇಶದಲ್ಲಿ ಇನ್ಶೂರೆನ್ಸ್ ಪೆನೆಟ್ರೇಷನ್ ಇಸ್ ಒನ್ ಆಫ್ ದ ಲೀಸ್ಟ್ ಆ್ಯಕ್ಚುಲಿ ಇನ್ ದ ವರ್ಲ್ಡ್. ಅದರಲ್ಲಿ ಇನ್ಶೂರೆನ್ಸ್ ಅಲ್ಲಿ GST ಅನ್ನು ಅವರು ಕಂಪ್ಲೀಟ್ ಲೈಫ್ ಇರಲಿ, ಹೆಲ್ತ್ ಇನ್ಶೂರೆನ್ಸ್ ಇರಲಿ, ಅದನ್ನು ತೆಗೆದದ್ದು ಭಾರಿ ಒಂದು ಒಳ್ಳೆ ವಿಷಯ. ಯಾಕಂದರೆ ಹೆಲ್ತ್ ಇನ್ಶೂರೆನ್ಸ್ ನಾವು ನೋಡಿರ್ಬೋದು, ಇವತ್ತು ದಿನದಲ್ಲಿ ಯಾವುದಾದ್ರೂ ಒಂದು ಹಾಸ್ಪಿಟ್ಲಿಗೆ ಯಾರಾದರೂ ಅಡ್ಮಿಟ್ ಆದರೆ ಇಟ್ ಈಸ್ ಆಲ್ಮೋಸ್ಟ್ ಅವ್ರದ್ದು ಫೈನಾನ್ಷಿಯಲಿ ಅವ್ರದ್ದು ಏನೆಲ್ಲ ಸೇವಿಂಗ್ಸ್ ಇದೆ ಎಲ್ಲ ಹೋಗಿರ್ತದೆ. ಸೊ ಹೆಲ್ತ್ ಇನ್ಶೂರೆನ್ಸ್ ಇನ್ನೂ ಜನರು ತಗೊಳ್ಬೇಕು, ಅದನ್ನು ಎನ್ಕರೇಜ್ ಮಾಡಲಿಕ್ಕೆ ಆ ಒಂದು ಉದ್ದೇಶದಿಂದ ಮಾಡಿದ್ದಾರೆ. ಹಾಗೂ ರೈತರಿಗೆ, ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ಗೆ ಬೂಸ್ಟ್ ಮಾಡಲಿಕ್ಕೆ, ಯಾಕಂದರೆ ಅವರಿಗೆ ಸೇಲ್ ಮಾಡುವ ಇದರಲ್ಲಿ GST ಬರದಿದ್ರು ಅವರು ಏನು ತಗೊಳ್ತಿದ್ರು, ಫರ್ಟಿಲೈಸರ್ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಬೇರೆ ಬೇರೆ ವಸ್ತುಗಳ ಮೇಲೆ GST ಬೀರ್ತಿತ್ತು. ಸೊ ಅದನ್ನು ಕೂಡ 5%ಗೆ ಸಾಧಾರಣ ಎಲ್ಲ ವಿಷಯಕ್ಕೆ 5%, ಟ್ರ್ಯಾಕ್ಟರಿಂದ ಹಿಡಿದು ಅದರಲ್ಲಿ ಬೇಕಿರುವ ಸ್ಪ್ರಿಂಕ್ಲರ್ಸ್ ಇರ್ಬೋದು, ಡ್ರಿಪ್ ಇರಿಗೇಷನ್ ಇದಿರ್ಬೋದು, ಅದೆಲ್ಲ ವಿಚಾರದಲ್ಲಿ ಕೂಡ 5% ಮಾಡಿದ್ದಾರೆ. ಈ ವಿಷಯನ ನೋಡುವಾಗ ಮತ್ತೆ ಇದು ನಾರ್ಮಲ್ ಸ್ಮಾಲರ್ ವೆಹಿಕಲ್ಸಿಗೆ ಅದರ್ ದೆನ್ ಲಕ್ಸುರಿ ಕಾರ್ಸ್ ಮತ್ತು ಸ್ಮಾಲರ್ 2 ವೀಲರ್ಸ್ ಅದಕ್ಕೆ ಕೂಡ ಅವರು ರೇಟನ್ನು 18%ಗೆ ತಂದಿದ್ದಾರೆ. ಮುಂಚೆ 28% ಪ್ಲಸ್ ಸೆಸ್ ಇದೆಲ್ಲ ಈಗ ಕೇಶವ ಸರ್ ಹೇಳಿದಾಗೆ ರೇಟ್ ಎಲ್ಲಿಯೋ ಹೋಗ್ತಾ ಇತ್ತು. ಸೊ ಅದರಿಂದ ಸುಮಾರು ವಿಷಯವನ್ನು ಈಗ ತಂದಿದ್ದಾರೆ. ಮುಂಚೆ ಮಾಡ್ಬೋದಿತ್ತು, ಬಟ್ ಇರಲಿ, ಇವಾಗಾದರೂ ಆಗಿದೆ ಅಂತ ನಾವು ಅದೊಂದು ವಿಷಯದಲ್ಲಿ ಒಂದು ತೃಪ್ತಿ ಪಡಿಬೇಕು. ಖುಷಿ ವಿಚಾರ ಅಂತ ಹೇಳ್ತಾ ಇದ್ರೆ BS ಗೌಡ್ರೆ, ನಿಮ್ಮ ನಿರೀಕ್ಷೆಗಳು ಏನೇನಿತ್ತು, ಆ ನಿರೀಕ್ಷೆಗಳನ್ನ ರೀಚ್ ಆಗಿದೆಯಾ ಕೇಂದ್ರ ಸರ್ಕಾರ? ಹೇಗೆ ಅಲ್ಲ, ಇಲ್ಲಿ ಏನು ಇದು ಕಡಿಮೆ ಮಾಡಿದಾರಲ್ಲ, ಇದು ಯಾರಿಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ನಾವು ವಿಚಾರ ಮಾಡಬೇಕಾಗತ್ತೆ. ಓಕೆ, ಇವಾಗ ನಾನು ಪತ್ರಿಕೆಗಳಲ್ಲೆಲ್ಲ ಗಮನಿಸ್ತಾ ಇದ್ದೀನಿ. ಓಕೆ, ವೈಯಕ್ತಿಕ ಆರೋಗ್ಯ ಇದನ್ನ ಯಾರು ತಗೋತಾ ಇದ್ರು? ವಿಮೆನ ಯಾರು ತಗೋತಾ ಇದ್ರು? ಎಲ್ಲರೂ ತಗೊಂತಾ ಇದ್ರು. ಬಡವರಂತೂ ತಗೋತಿರ್ಲಿಲ್ಲ, ದುಡ್ಡಿರೋರು ತಗೋತಿದ್ರು. ಓಕೆ, ಯಾಕೆಂದ್ರೆ ಬಡವರು ಸರ್ಕಾರಿ ಆಸ್ಪತ್ರೆಗೆ ಹೋಗೋದು. ಯಾಕೆಂದ್ರೆ ಶಾಸಕರು, MP ಇವರೆಲ್ಲ ಏನಿದ್ರು ಪ್ರೈವೇಟ್ ಹಾಸ್ಪಿಟಲ್ ಹೋಗ್ತಾರೆ, ಅಲ್ಲಿ ಅವರ ಇದರಲ್ಲಿ ಡಿಪಾರ್ಟ್ಮೆಂಟಲ್ಲಿ ದುಡ್ಡು ತಗೋತಾರೆ, ಪೇ ಮಾಡ್ತಾರೆ. ಆಯ್ತಾ, ಬಡವರೇ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋದು. ಈ ವಿಮೆ ತಗೋತಿದ್ದಾರೆ ಯಾರು? ಸ್ಯಾಲ್ರಿ ತಗೋತಿದ್ರು ದೊಡ್ಡದಾಗೆ, ಅವ್ರು ಮಾತ್ರ ತಗೋತಿದ್ರು. ಬಡವ್ರು ಯಾರು ತಗೋತಿರ್ಲಿಲ್ಲ. ಇದು ಬಡವ್ರಿಗೆ ಏನು ಲಾಭ ಇಲ್ಲ ಇದು. ನೆಕ್ಸ್ಟ್ ಸರ್, ಒಂದ್ ವಿಚಾರ, ಬಡವರು ದಿನನಿತ್ಯ ಬಳಕೆ ಮಾಡುವಂಥ ವಸ್ತುಗಳು, ಆಯಿಲು ಅಥವಾ ಸಾಬೂನು, ಶಾಂಪೂ, ಟೂತ್ಪೇಸ್ಟು, ಇದೆಲ್ಲವೂ ಕೂಡ 18ರಿಂದ 5% ಅಂತ ಹೇಳಿದ್ರೆ ಅವರಿಗೆ ಲಾಭ ಅಲ್ವಾ ಸರ್? ದಿನನಿತ್ಯ ಬಳಕೆ ಮಾಡುವಂಥ ವಸ್ತು, ಓರ್ವ ಜನಸಾಮಾನ್ಯನ ಮನೆಯಲ್ಲಿ ಎಲ್ಲವೂ ಕೂಡ ಬಳಕೆ ಮಾಡ್ತಾರೆ. ಸಾಬೂನು, ಟೂತ್ಪೇಸ್ಟು ಎಲ್ಲವೂ ಅಗತ್ಯ ವಸ್ತುಗಳಲ್ಲ. ನೀವು ಒಂದ್ ನಿಮಿಷ ಹಳ್ಳಿ ಕಡೆ ಹೋದ್ರೆ ಟೂತ್ಪೇಸ್ಟ್ ಬಳಸಲ್ಲ, ಬೇವಿನ ಕಡ್ಡಿ ತಗೊಂಡು ಉಜ್ತಾರೆ. ಇದ್ಲು ನಾವು ಸೌದೆಯಲ್ಲಿ ಒಲೆ ಹಚ್ಚಿರ್ತೀವಲ್ಲ, ಆ ಇದ್ಲು ತಗೊಂಡು ಉಜ್ತಾರೆ. ಆಯ್ತಾ, ಹಳ್ಳಿ ಜೀವನ ಜನರು. ಯಾಕೆಂದ್ರೆ ನಾನು ಹಳ್ಳಿಯಿಂದ ಬಂದವನು, ನನಗೆ ಅಪ್ಡೇಟ್ ಆಗಿದ್ದಾರೆ. ಯಾರೋ ಕೆಲವೊಬ್ರು ಆಗಿದ್ದಾರೆ ಹಳ್ಳಿ ಜನ. ಇವಾಗ ನೀವು ಪೆನ್ಸಿಲ್ ಕಡಿಮೆ ಮಾಡಿದೀನಿ. ಇವತ್ತಿನ ಯಾವ ಮಕ್ಕಳು ಪೆನ್ಸಿಲ್ ಇಟ್ಟು ಬರೀತಾ ಇದಾವೆ? ಎಲ್ಲ ಟ್ಯಾಬ್, ಎಲ್ಲ ಕಂಪ್ಯೂಟರ್. ಸ್ಕೂಲಲ್ಲೇ ಸ್ಮಾರ್ಟ್ ಅಂದ್ಬಿಟ್ಟು ಕೊಟ್ಬಿಟ್ಟಿರ್ತಾರೆ ಅವ್ರಿಗೆ. ಪೆನ್ಸಿಲ್ ಕಡಿಮೆ ಮಾಡ್ತಿದ್ರು. ಇವಾಗ ಸರ್ಕಾರಿ ಶಾಲೆ ಮಕ್ಕಳು ಬರೀ ಸರ್, ಒಂದ್ ನಿಮಿಷ, ಸರ್ಕಾರಿ ಶಾಲೆನೇ ಮುಚ್ಚೋಯ್ತಾವಲ್ಲ ಸರ್. ಎಲ್ಲ ನೀವು ಖಾಸಗಿ ಮಾಡ್ತಾ ಇದ್ದೀರಲ್ಲ. ನೀವೇ ಇದನ್ನ ಸರ್ಕಾರನೇ ಖಾಸಗಿ ಮಾಡ್ತಾ ಇದ್ದೇವಿನ ಸ್ಕೂಲ್ ಮುಚ್ತಾ ಇಲ್ಲ. ಸ್ಕೂಲ್ ಅಂದ್ರೆ ಮಕ್ಕಳಲ್ಲಿ ಅಡ್ಮಿಷನ್ ಆಗ್ತಾ ಇಲ್ಲ, ಅದಕ್ಕೆ ಮುಚ್ತಾ ಇದ್ದೇವೆ. ಯಾಕೆ ಅಂದ್ರೆ ಅಲ್ಲಿ ವಾತಾವರಣ ಬೇರೆ, ಇಲ್ಲೇ ವಾತಾವರಣ ಬೇರೆ. ಇವ್ರು ಕೂಡ ಯೂನಿಫಾರ್ಮೇ ಬೇರೆ, ಅವ್ರು ಕೂಡ ಯೂನಿಫಾರ್ಮೇ ಬೇರೆ. ಅವ್ರು ನೀಟ್ನೆಸ್ ಅಂತ ಹೇಳ್ತಾರೆ ಯಾರು? ಖಾಸಗಿಯವರು. ನೀಟಾಗಿರ್ಬೇಕು, ನೀಟಾಗಿ ಬರ್ಲಿಲ್ಲ ಅಂದ್ರೆ ಮನೆ ಕಳಿಸ್ತೀವಿ ಅಂತಾರೆ. ಅದಕ್ಕೆ ಏನ್ ಮಾಡ್ತಾರೆ? ನೀಟ್ನೆಸ್ ಮೇಂಟೈನ್ ಮಾಡ್ತಾರೆ ಅಷ್ಟೇ. ಅಲ್ಲೇ ಎಜುಕೇಶನ್ ಗೌರ್ಮೆಂಟ್ ಶಾಲೆಯಲ್ಲಿ ತುಂಬಾ ಚೆನ್ನಾಗಿದೆ. ಆಯ್ತಾ, ಪೆನ್ಸಿಲ್ ಯಾರು ತಗೊಳ್ತಾ ಇಲ್ಲ ಸರ್. ಈಗ ವರ್ಷಕ್ಕೆ ತಗೊಂಡ್ರೆ ಒಂದು ಮಗು 2 ಪೆನ್ಸಿಲ್ ತಗೋಬಹುದು
ಸರ್. ಓಕೆ. ಅದ್ರಲ್ಲಿ ಏನು ಸರ್ ಕಡಿಮೆ ಆಗ್ಬಿಡುತ್ತೆ. ಇನ್ನ ಇದು ಪನ್ನೀರು ಪಿಜ್ಜಾ ಸರ್, ಎಲ್ಲಿ ಸರ್ ಹಳ್ಳಿ ಮಕ್ಕಳು ಹೋಗಿ ಪನ್ನೀರ್ ಪಿಜ್ಜಾ ತಿಂತಾರೆ ಸರ್? ಎಲ್ಲ ದುಡ್ಡಿರೋರು ಸಾಫ್ಟ್ವೇರ್ ಕಂಪ್ನಿಯವರು ಹೋಗಿ ತಿಂತಾರೆ. ಅವ್ರಿಗೆ ನೀವು ಕಮ್ಮಿ ಮಾಡ್ತಾ ಇದ್ದೀರಾ ವಿನ ಈ ದುಡ್ಡಿರೋರಿಂದನೇ ತೆರಿಗೆ ಸಂಗ್ರಹ ಆಗ್ತಾ ಹೌದು. ಇತ್ತು ಸರ್, ದೇಶ ಮುನ್ನಡೀತಾ ಇತ್ತು. ಹಳ್ಳಿ ಜನಕ್ಕೆ ಏನು ನೀವು ಮಾಡ್ತಾ ಇಲ್ಲ ಸರ್. ನೀವು ಏನು ಮಾಡಬೇಕಿತ್ತು? ಅಲ್ಲ, ನಿಮ್ ಪ್ರಕಾರ ಏನು ಮಾಡಬೇಕಿತ್ತು ಸರ್? ಅಲ್ಲ ಸರ್, ಅವರು ಕೊಡುವಂತ ಏನು ಬೆಲೆ ಖರೀದಿ ಮಾಡ್ತಿರಲ್ಲ ಸರ್ ಪದಾರ್ಥಗಳು, ಗೋಧಿ ಇರ್ಬೋದು, ಭತ್ತ ಇರ್ಬೋದು, ರಾಗಿ ಇರ್ಬೋದು, ಅದಕ್ಕೆ ಬೆಂಬಲ ಬೆಲೆ ಕೊಡ್ಬೇಕು ಸರ್. ಅಲ್ಲ, GST ಹೆಂಗ್ ಸರ್ ಏನ್ ಮಾಡ್ಬೋದು ಅಂತ ಹೇಳಿದ್ರ ನೀವು? ಅವ್ರಿಗೆ ಬೆಂಬಲ ಬೆಲೆಯನ್ನು ಕೊಟ್ರೆ ಮಾತ್ರ ಅವ್ರು ಉದ್ಧಾರ ಆಗ್ತಾರೆ. ಆಯ್ತಾ? ನೀವು ಇದನ್ನೆಲ್ಲ ಕಮ್ಮಿ ಮಾಡ್ತಿರೋದು ಯಾರಿಗೆ? ಯಾರೋ ದುಡ್ಡಿರೋರು ಕಮ್ಮಿ ಮಾಡ್ತಾ ಇದ್ದೀರಾ ಅಷ್ಟೇ, ಬಿಟ್ರೆ ರೈತರಿಗೆ ಮಧ್ಯಮ ವರ್ಗದವ್ರಿಗೆ ಏನು ಉಪಯೋಗ ಇಲ್ಲ. ಎಸ್, ಒಂದು ವಿಚಾರ ಸರ್, ರೈತರು ಮಧ್ಯಮ ವರ್ಗದವರು ಅಂತ ಹೇಳ್ತಾ ಇದ್ರಿ. ಕೃಷಿಕರಿಗೆ ಕೊಟ್ಟಿರುವಂಥ ಕೆಲವೊಂದಿಷ್ಟು ಕೃಷಿಕರ ಕಲ್ಯಾಣಕ್ಕೆ ಒತ್ತು ನೀಡಿರೋದು 18% ಇದ್ದಿದ್ದು ಎಲ್ಲವೂ ಕೂಡ 5% ಆಗಿದೆ. ಹಳ್ಳಿ ಭಾಗದಲ್ಲಿ ಹೆಚ್ಚೆಚ್ಚು ಇರೋದು ಕೃಷಿಕರೇ, ಅವರಿಗೆ ಇದರಿಂದ ಒಳಿತಾಗುತ್ತೆ ಅನ್ನೋದಾಗಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. GST ಸುಧಾರಣೆಯಿಂದ ಜನರಿಗಾಗುವಂಥ ಲಾಭಗಳೇನು, ಹಾಗೆಯೇ ಉತ್ಪಾದನಾ ವಲಯಕ್ಕಾಗುವಂಥ ಲಾಭಗಳೇನು, ನಷ್ಟಗಳೇನು, ಜನರಿಗಾಗುವಂಥ ಸಮಸ್ಯೆಗಳ ವಿಚಾರವಾಗಿ ಮಾತನಾಡ್ತಾ ಇದ್ವಿ. ಸರ್ಕಾರ ಹೇಗೆ ಇದನ್ನು ನಿಭಾಯಿಸಬಹುದು, ಸರ್ವೇ ಸಾಮಾನ್ಯವಾಗಿರುವಂಥ ಚರ್ಚೆ. ಉಮಾಶಂಕರ್ ಅವರನ್ನ ಮಾತನಾಡಿಸ್ತಾ ಹೋಗೋಣ, ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡಿಬೇಕಾಗುತ್ತೆ. ಸರ್, ನಿಮ್ಮ ಎಕ್ಸ್ಪೆಕ್ಟೇಷನ್ಗಳು ಏನಿತ್ತು ಸರ್? ಆ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಿದೆಯಾ ಸರ್ಕಾರ? ಹೇಗೆ? ಅಂದರೆ ನಮ್ಮದು ಸುಮಾರು ಡಿಮ್ಯಾಂಡ್ಸ್ ಇತ್ತು, ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇದು. ಓಕೆ. ಅದನ್ನು ಯಾರು ಟಚ್ ಮಾಡಿಲ್ಲ. ಇವರು ಓನ್ಲಿ ಕನ್ಸ್ಯೂಮರ್ಸ್ನ ತಲೆಲಿಟ್ಕೊಂಡು ಅದಕ್ಕೆ ಮಾತ್ರ ಟ್ಯಾಕ್ಸಸ್ ರೆಡ್ಯೂಸ್ ಮಾಡಿದ್ದಾರೆ. ಒನ್ ವೇ ಅದರ್ ವೇ ನಮ್ಗೆ ಇಂಟರ್ನೆಟ್ ಹೆಲ್ಪ್ ಆಗುತ್ತೆ. ಹೇಗೆಂದರೆ ಆಟೋಮೊಬೈಲ್ಸ್ 28% ಇರೋದು ಕಮ್ಮಿ ಮಾಡಿದ್ದಾರೆ. ಸೇಲ್ಸ್ ಅವ್ರು ಜಾಸ್ತಿ ಆಗುತ್ತೆ, ನಾವು ಅವ್ರು ಸಪ್ಲೈ ಮಾಡೋದ್ರಿಂದ ನಮಗೆ ಸೇಲ್ಸ್ ಆಗುತ್ತೆ. ಬಟ್ ಡೈರೆಕ್ಟಾಗಿ ನಾವು ಕೇಳಿದ್ದು, ನಾವು ಸುಮಾರು ಆಟೋಮೊಬೈಲ್ಸ್ ಇಂಡಸ್ಟ್ರೀಸ್ಗೆಲ್ಲ ಲೇಬರ್ ಚಾರ್ಜ್ ಮಾಡ್ತೀವಿ ಜಾಸ್ತಿ. ಅದನ್ನು 18% ಚಾರ್ಜ್ ಮಾಡ್ತಾರೆ. ಅದನ್ನು 5% ಕೇಳಿದ್ದೆ ನಾವು, ಅದನ್ನು ಟಚ್ ಮಾಡಿಲ್ಲ. ಇನ್ನೊಂದು 12% ಇತ್ತು, ಅದನ್ನು ಇವಾಗ 18% ಮಾಡಿಬಿಟ್ಟಿದ್ದಾರೆ. ಅದು ಕಮ್ಮಿ ಮಾಡಿಲ್ಲ. ಇದೆಲ್ಲ ನಮ್ಗೆ ಎಫೆಕ್ಟ್ ಆಗ್ತದೆ. ಮತ್ತು ರೀಫಂಡ್ಗಳು ನಮ್ಮದು ಎಕ್ಸಸ್ ಪೇಮೆಂಟ್ಗಳಿದ್ದರೆ ಎಕ್ಸ್ಪೋರ್ಟ್ ಮಾಡಿರೋದ್ರಲ್ಲಿ ನಮಗೆ ಬರೀ 6% ಇಂಟ್ರೆಸ್ಟ್ ಕೊಡ್ತಾರೆ ಅವರು. ನಮ್ಮದು 18% ಇಂಟ್ರೆಸ್ಟ್ ಕಲೆಕ್ಟ್ ಮಾಡ್ತಾರೆ. ಅದನ್ನು ಒಂದು ಈಕ್ವಲ್ ಕೇಳಿದ್ದೆ ನಾವು. ಈ ಥರ ಸುಮಾರು ಆಮೇಲೆ ರೇಟ್ ಫಾರ್ ಎಕ್ಸಾಂಪಲ್ ಬ್ಯಾಟ್ರಿ 28% ಇದೆ ಟ್ಯಾಕ್ಸ್. ಅದು ಸೋಲಾರ್ಗೆ ಸಪ್ಲೈ ಮಾಡ್ತಾರೆ. ಸೋಲಾರು 5% ಇದೆ, ಅದು ಅಸೆಸರೀಸ್ 28% ಇದೆ. ರೇಟ್ ಇದರಿಂದ ಜಾಸ್ತಿ ಆಗ್ಬಿಡ್ತದೆ. ಸೊ ಅದನ್ನು ಕಮ್ಮಿ ಕೇಳಿದ್ದೀವಿ. ಈ ಥರ ಆಮೇಲೆ ಸ್ಟೇಷನರೀಸ್ ಒಂದು ಬಾಕ್ಸ್, ಅದೇನೋ ಬಾಕ್ಸ್ ಸ್ಟೇಷನರೀಸ್ ಇವಾಗ ಆಗಿದೆ. ಬಾಕ್ಸ್ ಫೈಲು 18% ಮಾಡ್ತಾ ಇದ್ದಾರೆ, ಫ್ಲಾಟ್ ಫೈಲು 12% ಮಾಡ್ತಾ ಇದ್ದಾರೆ. ಎರಡು ಒಂದೇ ಮಾಡಿದ್ದಾರೆ. ಆಮೇಲೆ QRMP ಸ್ಕೀಮ್ ಅಂತ ಏನಿದೆ, ಕ್ವಾರ್ಟರ್ಲಿ ರಿಟರ್ನ್ ಮಂತ್ಲಿ ಪೇಮೆಂಟ್ಸ್ ಅಂತ, ಅದೇನು ಮಾಡ್ತಾರೆ, ಸಪ್ಲೈಯರ್ ನಾವು ಟ್ಯಾಕ್ಸ್ ಪೇಮೆಂಟ್ ಮಾಡಿಬಿಡ್ತೀವಿ, ಅವ್ರೇನು ಮಾಡ್ತಾರೆ ಕ್ವಾರ್ಟರ್ಲಿ ಫೈಲ್ ಮಾಡ್ತಾರೆ. ನಾವು ಎವರಿ ಮಂತ್ ಟ್ಯಾಕ್ಸ್ ನಾವು ಕೈಯಿಂದ ಕಟ್ಟಬೇಕಾಗುತ್ತೆ. ನಮಗೆ ನಮ್ಮದು ಕ್ಯಾಪಿಟಲ್ ಫಂಡ್ ಬ್ಲಾಕ್ ಆಗ್ತದೆ. ಇದನ್ನೆಲ್ಲ ಚೇಂಜ್ ಮಾಡೋ ಪಾಲಿಸಿ ಡಿಸಿಷನ್ಸ್ ಕೇಳಿದ್ದೀವಿ, ಅದೆಲ್ಲ ಇನ್ನೂ ಆಗಿಲ್ಲ. ಅದು ಐ ಥಿಂಕ್ ಅದನ್ನು ಕಾನ್ಸಂಟ್ರೇಟ್ ಮಾಡಿಲ್ಲ ಅವರು. ಓನ್ಲಿ ಇದು ಕನ್ಸ್ಯೂಮರ್ಸ್ C2C ಮಾತ್ರ ಯೂಸ್ ಮಾಡಿದ್ದಾರೆ. ಇಂಟರ್ನೆಟ್ ನಮಗೂ ಹೆಲ್ಪ್ ಆಗೋದಿಲ್ಲ ಅಂತಲ್ಲ, ಬಟ್ ಇದನ್ನು ಕನ್ಸಿಡರ್ ಮಾಡಬೇಕಂತ ನಮ್ಮ ಬೇಡಿಕೆ. ಮತ್ತು ಇದನ್ನ ಬಗ್ಗೆ ಮುಂದುವರಿತೀವಿ ಸರ್ ಅದ್ರ ಡಿಸ್ಕಷನ್. ಎಸ್ ಎಸ್, ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಉತ್ಪಾದನಾ ವಲಯದಲ್ಲೂ ಕೂಡ ಒಂದಷ್ಟು ಡಿಮ್ಯಾಂಡ್ಗಳಿತ್ತು. ಆ ಡಿಮ್ಯಾಂಡ್ಗಳನ್ನು ಸರ್ಕಾರ ರೀಚ್ ಮಾಡಿದೆಯಾ ಎನ್ನುವುದಾಗಿ ಕೇಶವ್ ಸರ್ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಕೇಶವ್ ಸರ್, ಈಗ ಯಾವುದೇ ಒಂದು ಹೊಸ ಯೋಜನೆಗಳು ಬರಲಿ, ಈ GST ಸುಧಾರಣೆ ಆಗಲಿ, ಜನರು ಮಾತಾಡ್ಕೊಡೋದು ಇಷ್ಟೇ, ಇದರಿಂದ ನನಗೇನು ಲಾಭ ಆಗುತ್ತೆ, ನನಗೇನು ಉಳಿತಾಯ ಆಗುತ್ತೆ ಅಂತೇಳಿ. ಏನಾಗ್ಬೋದು ಸರ್, ಪರಿಣಾಮಗಳು ಏನೇನು ಸರ್ ಇದ್ರದ್ದು? ಸರ್ ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ಈಗ ಇಂಡಸ್ಟ್ರಿ, ನಾನು KCCI ಅಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಚಾರ್ಮೆ. ನಾವು ಕೆಲವು ವಸ್ತುಗಳಿಗೆ ಎಲ್ಲ ಕಡಿಮೆ ರೇಟ್ ಎಲ್ಲ ನಾವು ಕೇಳಿದ್ದೆವು. ಅದು ಸಮೇತ ಈಗ ಅಂದ್ರೆ ವರ ಕೊಡುವಾಗ ದೇವರು ಹೇಗೆ ಕೊಟ್ಟಿದ್ದಾನೆ ಅಂದ್ರೆ ಕೇಳದ್ದು ಕೂಡ ಕೆಲವು ಇದಕ್ಕೆ ಎಲ್ಲ ಕೊಟ್ಟಿದ್ದಾರೆ, ಅಂದ್ರೆ ಪ್ರಾಡಕ್ಟ್ಸ್ಗೆ. ನೀವು ಹೇಳಿದಾಗ ಈಗ ಅಂದ್ರೆ ಯಾವ್ದಕ್ಕೆಲ್ಲ ನಾವು ಐಟಮ್ ವೈಸ್ ಈಗ ನಾವು ನೋಡುದಾದ್ರೆ, ನೀವು ಹೇಳಿದ ಹಾಗೆ 18ರಿಂದ ನೀವು 5%, ಅದು HSN ಅಂತ ಗೊತ್ತಿರ್ಬೋದು ನಿಮಗೆ, ಹಾರ್ಮೋನೈಸ್ಡ್ ಸಿಸ್ಟಮ್ ಆಫ್ ನಾಮಿನಿಕೇಚರ್ ಅಂತ ಹೇಳಿ. ಅದರಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಇರ್ತದೆ. ಈಗ 52 ಗೂಡ್ಸ್ ರೇಟ್ 18ರಿಂದ 5%ಗೆ ಕಡಿಮೆ ಆಗಿದೆ. ಅಂದ್ರೆ ನೀವೀಗ ಹೇಳಿದ್ರಿ ಟಾಲ್ಕಮ್ ಪೌಡರ್, ಹೇರ್ ಆಯಿಲ್, ಶಾಂಪೂ, ಸೋಪು ಅದೆಲ್ಲ ಬಡವರಿಗೆ ಇರುವಂತದ್ದು, ಟೂತ್ ಪೇಸ್ಟ್ ಎಲ್ಲ ಅಂತ ರೇಟ್ ಕೂಡ 18ರಿಂದ 5 ಬಂದಿದೆ. ಹಾಗೆ ಸರ್ವಿಸ್ ಸೆಕ್ಟರ್ ಅಲ್ಲಿ 7 ಸರ್ವಿಸ್, ಇದರಲ್ಲಿ 52 ಗೂಡ್ಸ್, 7 ಸರ್ವಿಸ್ 18ರಿಂದ 5ಗೆ ಬಂದದ್ದು. ಬ್ಯೂಟಿ ಟ್ರೀಟ್ಮೆಂಟ್, ಸಲೂನ್, ಜಿಮ್ ಅದಕ್ಕೆಲ್ಲ ಕೂಡ 18ರಿಂದ 5% 7 ಸರ್ವಿಸ್ ಬಂದಿದೆ. ಮತ್ತೆ 12% ಇದ್ದ 5%ಗೆ ಬಂದದ್ದು 136 HSN ಐಟಮ್ ಇರುವ ಗೂಡ್ಸ್ ಬಂದಿದೆ. ಮತ್ತೆ 9 ಸರ್ವಿಸ್ ಐಟಮ್ ಬಂದಿದೆ. ಅದರಲ್ಲಿ ಯಾವುದು ಘೀ, ಚೀಸ್,
ಅವ್ರು ಹೇಳಿದ್ರು ನಮ್ಕೀಮ್, ಅಗ್ರಿಕಲ್ಚರ್ ಮೆಷಿನರಿ ಅದೆಲ್ಲ ನೀವು ಹೇಳಿದ್ರಿ, ಬೈಸ್ಕಲ್, ಹ್ಯಾಂಡಿಕ್ರಾಫ್ಟ್ ಅದು ಎಲ್ಲ ಕಡಿಮೆ ಆಗಿದೆ. ನಾವು ಎಕ್ಸ್ಪೆಕ್ಟೇಷನ್ ಎಷ್ಟು ಮಾಡಿದೆವು ಅದಕ್ಕಿಂತ ಕೂಡ ಕಡಿಮೆ ಆಗಿದೆ, 12ರಿಂದ 5. ಮತ್ತೆ ಸರ್ವಿಸ್ ಸೆಕ್ಟರ್ ಅಲ್ಲಿ 7,500 ಹೋಟೆಲ್ ಈಗ ಅದರಲ್ಲಿ ರೇಟ್ ಇದ್ರೆ, ಕಡಿಮೆ ರೇಟ್ ಇದ್ರೆ ಅದಕ್ಕೆ ಕೂಡ 12% ಇಂದ 5% ರೇಟ್ ಬಂದಿದೆ. ಹಾಗೆ 18% ಇಂದ ನಿಲ್ಲಾದ್ದು ಕೂಡ ಒಂದು ಗೂಡ್ಸ್ ಮತ್ತೆ 2 ಸರ್ವಿಸ್ ಕೂಡ ಇನ್ಕ್ಲೂಡ್ ಆಗಿದೆ. ಪರೋಟ ಅಂದ್ರೆ 18% ಇಂದ ಅದು ನಿಲ್ ರೇಟ್ಗೆ ಬಂದಿದೆ. ಸರ್ವಿಸ್ ಅಲ್ಲಿ ಹೆಲ್ತ್ ಮತ್ತೆ ಲೈಫ್ ಇನ್ಶೂರೆನ್ಸ್ 18% ಇತ್ತು, ಅದು ಕೂಡ ನಿಲ್ ರೇಟ್ಗೆ ಬಂದಿದೆ. 12% ಇಂದ ನಿಲ್ ಬಂದದ್ದು 33 ಗೂಡ್ಸ್ ಇದೆ. ಅಂದ್ರೆ 33 ಗೂಡ್ಸ್ HSN ಇದೆ. ಅದರಲ್ಲಿ ಲೈಫ್ ಸೇವಿಂಗ್ ಡ್ರಗ್ಸ್, ಕ್ಯಾನ್ಸರ್ ಮತ್ತೆ ರೇರ್ ಡಿಸೀಸಸ್ ಇದು ಟ್ರೀಟ್ಮೆಂಟ್ ಮಾಡುವಂತದ್ದು ಪ್ರಾಡಕ್ಟ್ ಎಲ್ಲ ಕೂಡ ನಿಲ್ಲಾಗಿದೆ. ಮತ್ತೆ 5% ಇಂದ ಕೂಡ 7 ಗೂಡ್ಸ್ ಕೂಡ ನಿಲ್ ಬಂದಿದೆ. ಯಾವ್ದಂದ್ರೆ ಮಿಲ್ಕ್, ಪ್ರೀ ಪ್ಯಾಕ್ಡ್ ಪನ್ನೀರ್, ಪಿಜ್ಜಾ. ಅವ್ರು ಹೇಳಿದ್ರು ಪಿಜ್ಜಾ ಈಗ ಯಾರು ತಿನ್ನೋದಿಲ್ಲ ಅಂತ, ಈಗ ಮಕ್ಕಳೆಲ್ಲ ಅದನ್ನೇ ತಿನ್ನುವುದು. ಬ್ರೆಡ್, ಚಪಾತಿ, ರೋಟಿ ಅಂತದ್ದು. ಇರೇಸರ್ ಕೂಡ ಈಗ ಸ್ಕೂಲ್ ಎಲಿಮೆಂಟರಿ ಗೌರ್ಮೆಂಟ್ ಸ್ಕೂಲ್ ಅಲ್ಲೆಲ್ಲ ಅದನ್ನು ಯೂಸ್ ಮಾಡ್ತಾರೆ, ಪೆನ್ಸಿಲ್ ಯೂಸ್ ಮಾಡ್ತಾರೆ. 28ರಿಂದ 5 ಬಂದದ್ದು ಡ್ರೋನ್ ಕ್ಯಾಮರಾ ಅಂತದ್ದೆಲ್ಲ, ಅದಕ್ಕೆ ಸಹ ಕೂಡ 5% ಆಗಿ ಕಡಿಮೆ ಬಂದಿದೆ. ಮತ್ತೆ ರೇಟ್ ಜಾಸ್ತಿ ಆದ 28ರಿಂದ 18ಕ್ಕೆ ಬಂದದ್ದು 40 ಗೂಡ್ಸ್ ಇದೆ. ಸಿಮೆಂಟ್, ಸ್ಮಾಲ್ ಕಾರ್ ಅಂದ್ರೆ 1200cc ಪೆಟ್ರೋಲ್, 1500cc ಡೀಸೆಲ್. ಅದು ನೀವು ಆಗ್ಲೇ ಫುಲ್ ಅದರ ಡಿಟೇಲ್ ಕೊಟ್ಟಿದ್ದೀರಿ. ಮತ್ತೆ ಕಂಡೀಷನರ್, ಡಿಶ್ ವಾಶ್ ಅದೆಲ್ಲ 28ರಿಂದ 18% ಕೂಡ ಕಡಿಮೆ ಬಂದಿದೆ. ಮತ್ತೆ 12ರಿಂದ 18% ರೇಟ್ ಜಾಸ್ತಿ ಆದ್ದು ಒಂದು 14 ಗೂಡ್ಸ್ ಇದೆ. ಅದು ಯಾವ್ದಂದ್ರೆ ಪೇಪರ್ ಪ್ರಾಡಕ್ಟ್ ಮತ್ತೆ ಕೆಮಿಕಲ್ ವುಡ್, ಪಲ್ಪ್ ಅದೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ. 28ರಿಂದ 40 ಬಂದದ್ದು ನಾವು ಆಗ್ಲೇ ಡಿಸ್ಕಸ್ ಮಾಡಿದ್ದೇವೆ, ಸಿನ್ ಪ್ರಾಡಕ್ಟ್ ಅಂತ ಹೇಳಿ. ಆದ್ರೆ 28% ಅಲ್ಲ ಅದು ರೇಟ್. ಆಕ್ಚುಲಿ ಸೆಸ್ ಸೇರಿದಾಗ 40ರಿಂದ 50% ವರೆಗೆ ರೇಟ್ ಇತ್ತು, ಅದು 40%ಗೆ ಕಡಿಮೆ ಆಗ್ತದೆ. ಎಸ್ ಸರ್. ವೆಲ್, ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಒಂದ್ ಕಡೆಯಲ್ಲಿ ಈ GST ಸುಧಾರಣೆಯಿಂದ ಏನೆಲ್ಲ ಲಾಭಗಳಾಗ್ಬೋದು, ಏನೇ ಒಂದು ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೆ, ಜನ ಫೈನಲಿ ಕೇಳೋದು ನಮಗೇನ್ ಸಿಗುತ್ತೆ ಅಂತೇಳಿ. GST ಸುಧಾರಣೆಯಿಂದ ದಸರಾ ದೀಪಾವಳಿಗೆ ಜನರಿಗೆ ಕೇಂದ್ರ ಸರ್ಕಾರ ಕೊಟ್ಟಂತ ಗಿಫ್ಟಾ ಸದ್ಯಕ್ಕಿರುವಂತ ಪ್ರಶ್ನೆ ಇದು. ಕಾದ್ ನೋಡ್ಬೇಕು ಏನೆಲ್ಲ ಆಗಬಹುದು ಮುಂದಿನ ಹಂತದಲ್ಲಿ ಅಂತೇಳಿ. ಸಂಕೇತ್ ನಾಯ್ಕ್ ಅವರನ್ನ ಮಾತನಾಡಿಸ್ತೋಗೋಣ. ಸರ್, ಒಂದ್ ಕಡೆಯಲ್ಲಿ ಅಮೆರಿಕಾದಿಂದ ತೆರಿಗೆ ಬೆದರಿಕೆ ಭಾರತದ ಮೇಲೆ ನಿರಂತರವಾಗಿ ಬರ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಅವರ ದಿನನಿತ್ಯದ ಹೇಳಿಕೆಗಳು ದೊಡ್ಡ ಮಟ್ಟದ ಆತಂಕಕ್ಕೂ ಕೂಡ ಕಾರಣ ಆಗಿತ್ತು. ಈಗ ಡೊನಾಲ್ಡ್ ಟ್ರಂಪ್ ಅವರ ಬೆದರಿಕೆಯಿಂದಾಗಿ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆಯಾ? ಇಲ್ಲೇ ಉತ್ಪಾದನೆ ಹೆಚ್ಚಾಗಿ ಇಲ್ಲೇ ವ್ಯಾಪಾರ ಹೆಚ್ಚು ಮಾಡುವಂತ ದೃಷ್ಟಿಯ ಪ್ಲಾನ್ ಹೇಗೆ ಸರ್ ಇದು? ಅದೇ ರೀತಿ ಅಂತ ನಾವು ಹೇಳಲಿಕ್ಕೆ ಡೈರೆಕ್ಟಾಗಿ ಹೇಳೋದು ಕಷ್ಟ, ಬಟ್ ಕೆಲವೆಲ್ಲ ಹೇಳ್ಬೋದು. ಯಾಕಂದರೆ ನಾವು ಅಮೆರಿಕೆಯಿಂದ ಏನಾದರೂ ಇಂಪೋರ್ಟ್ ಮಾಡೋದು ವಸ್ತು ಇದ್ದರೆ ಏನಂದರೆ ಒಂದು ಲಕ್ಸುರಿ ಕಾರ್ ಇರ್ಬೋದಿತ್ತು. ಮತ್ತು ಅದು ಬಿಟ್ಟರೆ ನಮ್ಮ ಕೊಕೋ ಕೋಲಾ, ಪೆಪ್ಸಿ ಇದೆಲ್ಲ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಇದೆ, ಅದು ಕೂಡ ಸಿನ್ ಗೂಡ್ಸಲ್ಲಿ ಇದೆ. 40% ಏನಿದೆ ಅದರಲ್ಲಿದೆ. ಬಟ್ ನಾವು ಅದೇ ಯಾಕಂದರೆ ನಮ್ಮ ಇಂಡಿಯನ್ ಕಂಪನೀಸ್ ಕೂಡ ಇದ್ದಾರೆ ಅದೇ ಇದರಲ್ಲಿ. ನಾವು ಬರೀ ಅಮೆರಿಕಾಗೆ ನೋಡಿ ಮಾಡಿದ್ದಂತ ಹೇಳೋದು ಭಾರಿ ಕಷ್ಟ ಇದರಲ್ಲಿ. ಯಾಕಂದರೆ ನಮ್ಮದು ಬೇರೆ ದೇಶದಿಂದನೂ, ಈಗ ನಾವು ಜರ್ಮನಿಂದನೂ ಕೂಡ ಇದು ಇಂಪೋರ್ಟ್ ಮಾಡ್ತಾ ಇರ್ಬೋದು. ಲಕ್ಸುರಿ ಕಾರ್ ಮರ್ಸಿಡೀಸ್ ಅಥವಾ BMW ಅಲ್ಲಿಂದ ಬರ್ಬೋದು, ಅಮೆರಿಕದಿಂದ ಬರಲಿಕ್ಕಿಲ್ಲ. ಅದೇ ರೀತಿ ನಮ್ಮ ಇಂಡಿಯಾದಲ್ಲಿ ಕೂಡ ಈಗ ಕ್ಯಾಂಪಾ ಕೋಲಾ ಅವರು ಸ್ಟಾರ್ಟ್ ಮಾಡಿದ್ದಾರೆ, ಅವರಿಗೂ ಇದು ಈಕ್ವಲಿ ಅಪ್ಲೈ ಆಗ್ತದೆ. 40% ಏನಿದೆ ಕೊಕೋ ಕೋಲಾ, ಪೆಪ್ಸಿಗೆ ಏನು ಬರ್ತದೆ ಅದೇ ಲೋಕಲ್ ಯಾರು ಪ್ರೊಡ್ಯೂಸರ್ ಇದ್ದಾರೆ ಅವರಿಗೂ ಅಷ್ಟೇ ಬರ್ತದೆ. ಬಟ್ ಒಂದು ವಿಷಯ ಇರ್ಬೋದು, ಏನಂದರೆ US ಇದು ಒಂದು ದೊಡ್ಡ ಡಿಮಾಂಡ್ ಏನಿತ್ತಂದರೆ ಅಗ್ರಿಕಲ್ಚರ್ ಸೆಕ್ಟರನ್ನು ಓಪನ್ ಮಾಡೋದು. ಆ ವಿಚಾರದಲ್ಲಿ ನಮ್ಮ ಸರ್ಕಾರನು ಒಪ್ಪಲಿಲ್ಲ. ಯಾಕಂದರೆ ಅಲ್ಲಿದು ವಿಷಯದಲ್ಲಿ ನಾವು ಟ್ಯಾರಿಫನ್ನು ಕಮ್ಮಿ ಮಾಡಿದರೆ ನಮ್ಮ ಇಲ್ಲಿ ಇರುವ ಅಗ್ರಿಕಲ್ಚರ್ ಸೆಕ್ಟರ್, ನಮ್ಮ ರೈತರಿಗೆ ತುಂಬ ಕಷ್ಟದ ವಿಷಯ ಬರ್ತದೆ. ಆ ವಿಚಾರದಲ್ಲಿ ಇರ್ಬೋದು ಅವರು 18% ಇದನ್ನೆಲ್ಲ 5% ಮಾಡಿದ್ದಾರೆ. ಸೊ ಅಗ್ರಿಕಲ್ಚರ್ ಸೆಕ್ಟರಿಗೆ ಅದೊಂದು ಇಂಡೈರೆಕ್ಟ್ ಆಗಿ ಇದೊಂದು ವಿಚಾರದಲ್ಲಿ ಹೇಳ್ಬೋದು. ಇನ್ನೊಂದು ವಿಚಾರ ಏನಂದರೆ ನಮ್ಮದು ಇದು ಕೆಲವೆಲ್ಲ ತುಂಬ ಲಕ್ಸುರಿ ಪ್ರಾಡಕ್ಟ್ಸಲ್ಲಿ ಇದೆಲ್ಲ ಬಂದಿದೆ. ಈಗ ಏರ್ಕ್ರಾಫ್ಟ್ ಮತ್ತು ಇದು
ನಿಮ್ಮ ಪರ್ಸನಲ್ ಈಗ ಬೋಟ್ ಯಾಟ್ ಎಲ್ಲ ಇದೆ ಅದೆಲ್ಲ ಹೈಯೆಸ್ಟ್ ಸ್ಲ್ಯಾಬಲ್ಲಿ ಹಾಕಿದ್ದಾರೆ 40% ಏನಿದೆ. ಅದು ಬಿಟ್ಟು ಉಳಿದ ವಿಚಾರದಲ್ಲಿ ಅವರೇನು ಇಂಡಿಯನ್ ಪ್ರಾಡಕ್ಟಿಗೆ ಇಷ್ಟು ಅಮೆರಿಕನ್ ಪ್ರಾಡಕ್ಟ್ ಅಂತ ಹಾಗೇನು ಇದಿಲ್ಲ, ವಿಚಾರ ಇಲ್ಲ. ಬಟ್ ಒಂದು ವಿಚಾರ ಇರ್ಬೋದು, ನಾವು ಅಲ್ಲಿಂದ ತರುವಾಗ ಏನಾದರೂ ಲಕ್ಸುರಿ ಪ್ರಾಡಕ್ಟ್ ಇದ್ರೆ ಮಾತ್ರ ತರಿಸ್ಬೋದು. ಯಾವುದಾದ್ರೂ ಸಾಮಾನ್ಯ ಪ್ರಾಡಕ್ಟ್ ನಾವು ಅಲ್ಲಿಂದ ತರೋದಕ್ಕಿಂತ ಇಲ್ಲೇ ನಮಗೆ ಕಮ್ಮಿಯಲ್ಲಿ ಸಿಗುವುದಾದ್ರೆ ಯಾರು ಖರೀದಿ ಮಾಡ್ತಾರೆ? ಎಸ್, ವೆಲ್ ಸರ್. ನೋಡ್ರೆ ಆಗಲೇ ಸಾಕಷ್ಟು ವಿಚಾರಗಳ ಕುರಿತು ಹೇಳ್ತಾ ಇದ್ರಿ. ನಿಮ್ಮ ಎಕ್ಸ್ಪೆಕ್ಟೇಷನ್ಗಳು ಏನೇನಿತ್ತು ಸರ್, ನಿರೀಕ್ಷೆಗಳು ಏನೇನಿತ್ತು, ಅದು ರೀಚ್ ಆಗಿಲ್ವಾ ಹೇಗೆ? ನೋಡಿ ಸರ್, ಇವರು ಕಡಿಮೆ ಮಾಡಬೇಕು ಅಂದರೆ ಪೆಟ್ರೋಲ್ ಕಡಿಮೆ ಮಾಡಬೇಕು, ಓಕೆ, ಡೀಸೆಲ್ ಕಡಿಮೆ ಮಾಡಬೇಕು. ಯಾಕೆಂದರೆ ಇದು ಒಂದು ಪ್ರಮುಖ ಇದಾಗಿದೆ. ಪ್ರತಿನಿತ್ಯ ಪ್ರತಿಯೊಬ್ಬನಿಗೂ ಅವಶ್ಯಕತೆ ಅಂತ ಇರುವಂಥದ್ದು ಇದು. ಈ ವಾಹನಗಳು ಬಳಸುತ್ತಾರೆ. ಈ ವಾಹನಗಳನ್ನ ಆ ಪೆಟ್ರೋಲು ಡೀಸೆಲು ಪ್ರತಿನಿತ್ಯ, ಇವಾಗ ನಾನೇ ಡೈಲಿ 300 ರೂಪಾಯಿ ಪೆಟ್ರೋಲ್ ಹಾಕ್ಸ್ತೀನಿ ಗಾಡಿಗೆ, ಆಯ್ತಾ? ಪ್ರತಿದಿನ ನಾನು ಒಬ್ಬ 300 ರೂಪಾಯಿ ಹಾಕ್ತೀನಿ ಅಂದರೆ ನಮ್ಮ ದೇಶದಲ್ಲಿರುವಂಥವ್ರು ಎಷ್ಟು ಜನ ಎಷ್ಟು ಲೀಟ್ರ್ ಹಾಕ್ಸಲ್ಲ. ಇಂತಹ ಪದಾರ್ಥಗಳನ್ನ ಇವರು ಕಡಿಮೆ ಮಾಡಬೇಕು. ಇವರು ಯಾವುದೋ ನಾನು ಚಪಾತಿ ಪಿಜ್ಜಾ ಕಡಿಮೆ ಮಾಡ್ತೀನಿ, ಪಾಪ ಮಿಡ್ಲ್ ಕ್ಲಾಸ್ ಜನ ಅಲ್ಲೇ ಅಂದರೆ ಮಧ್ಯಮ ವರ್ಗದ ಜನ ವಿಮೆ ತೊಗೊಂಡಿರಲ್ಲ ಅಂಥದ್ದು ಕಡಿಮೆ ಮಾಡ್ತೀನಿ. ಪೆನ್ಸಿಲ್, ಇವಾಗ ಪೆನ್ಸಿಲ್ನ ಬಳಸದೇ ಇರುವಂಥ ಕಾಲ, ಇವಾಗೆಲ್ಲ ಟ್ಯಾಬ್ ಬಳಸುವಂಥ ಕಾಲ ಇದು. ಟ್ಯಾಬ್ ಒಂದು ವಿಚಾರ ಸರ್, LKG ಇಂದ ನೀವು ಮಾಸ್ಟರ್ಸ್ ತನಕ ಹೋಗಿ ಯಾವುದೇ ಕ್ಷೇತ್ರಕ್ಕೆ ಹೋಗಿ ಎಜುಕೇಶನ್ ಅಲ್ಲಿ ಎಲ್ಲರೂ ಕೂಡ ಪೆನ್ಸಿಲ್ ಅನ್ನ ಬಳಕೆ ಮಾಡಿಯೇ ಮಾಡ್ತಾರೆ. ಬರೀ ಶಾಲಾ ಕಾಲೇಜುಗಳಲ್ಲಿ ಮಾತ್ರ ಅಲ್ಲ ಸರ್, ಸ್ಟೇಷನರಿ ಐಟಮ್ಗಳು ಪ್ರತಿಯೊಂದು ಆಫೀಸ್ಗಳಲ್ಲೂ ಕೂಡ ಬಳಕೆ ಆಗುತ್ತೆ, ಪ್ರತಿಯೊಂದು ಅಂಗಡಿಗಳಲ್ಲೂ ಬಳಕೆ ಆಗುತ್ತೆ ಸರ್. ಸರ್, ಪ್ರಧಾನಿಯವರೇ ಹೇಳಿದ್ರ ಸರ್ ಪೇಪರ್ಲೆಸ್ ಅಂತ ಮಾಡ್ತಾ ಇದ್ದಾರೆ. ಪೇಪರ್ನೇ ಬಳಸಬಾರದು ಇನ್ನು ಮುಂದಕ್ಕೆ ಅಂತ ಅಂದಮೇಲೆ ಏನು, ಎಲ್ಲ ಸಿಸ್ಟಮ್ ಅಲ್ಲಿ ಇವಾಗ ಮೊಬೈಲೇ ಸರ್. ಮೊದಲೆಲ್ಲ ನಾವು ಒಂದು ನಿಮ್ಗೆ ಲೆಟರ್ ಬರೀಬೇಕು ಅಂದ್ರೆ ನಾನು ಒಂದು ಇನ್ಲೈನ್ ಲೆಟರ್ ತಗೋತಿದ್ದೆ, ಬರೀತಿದ್ದೆ ಸರ್. ಪೆನ್ ಬೇಕಾಯ್ತು, ಒಂದು ಲೆಟರ್ ಬೇಕಾಯ್ತು, ಸಮಯ ಬೇಕಾಯ್ತು. ಇವಾಗ ನಾನು ಮೊಬೈಲಾಗ ಕುಂತ್ಕೊಂಡು ನಿಮ್ಗೆ ಮೆಸೇಜ್ ಮಾಡ್ತೀನಿ ಸರ್, ಒಂದು ಲೆಟರ್ನ ಎಲ್ಸನ್ನ ಬಳಸ್ತಾ ಇದ್ದೀನಿ, ಬಳಸ್ತಾ ಇಲ್ಲ ಸರ್. ಎಲ್ಲ ಇವಾಗ ಸ್ಮಾರ್ಟ್ ಅಂದ್ರೆ ಏನು, ಮೊಬೈಲು, ಟ್ಯಾಬು, ಕಂಪ್ಯೂಟರು, ಈ ತರ ವಸ್ತುಗಳು. ಇಂತಹ ವಸ್ತುಗಳನ್ನ ನೀವು ಕಡಿಮೆ ಮಾಡಬೇಕಾಯ್ತು, ಮೊಬೈಲ್ ಕಡಿಮೆ ಮಾಡಬೇಕಾಯ್ತು, ಅದ್ರ ಮೇಲೆ ಇರುವಂತ ಟ್ಯಾಕ್ಸ್ನ. ಅದನ್ನು ಬಿಟ್ಟು ನೀವು ನಾನು ಚಪಾತಿ ಕಡಿಮೆ ಮಾಡ್ತೀನಿ ಅಂದ್ರೆ ಇದೆಲ್ಲ ಒಂಥರ ನಮ್ಮ ಸೈಡ್ ಜಾಸ್ತಿ ಇಲ್ಲ, ರಾಗಿ ಮುದ್ದೆ ಜಾಸ್ತಿ ನಮ್ಮ ಕಡೆ. ಗುಜರಾತ್ ಆ ಕಡೆ ಎಲ್ಲ ಚಪಾತಿ ಬಳಸ್ತಾರೆ ಜಾಸ್ತಿ, ಅವ್ರಿಗೇನೋ ಅನುಕೂಲ ಆಗ್ಬೋದು ಸರ್, ನಮ್ಗಂತೂ ಅನುಕೂಲ ಆಗ್ತಾ ಇಲ್ಲ ಇದು. ಈಗ ಕೃಷಿಕರ ಕಲ್ಯಾಣಕ್ಕೆ ಕೊಟ್ಟಂತ ಒತ್ತು, ಟ್ರ್ಯಾಕ್ಟರ್ ಟೈರ್ ಮತ್ತು ಬಿಡಿಭಾಗಗಳು 18% ಇತ್ತು ಸರ್ GST, ಈಗ 5%, ಟ್ರ್ಯಾಕ್ಟರ್ಗೆ 12%, 5%, ಜೈವಿಕ ಕೀಟನಾಶ ಸೂಕ್ಷ್ಮ ಪೋಷಕಾಂಶಗಳು 12 ಇತ್ತು, 5. ಸಾಕಾಗಲ್ಲ ಸರ್? ಇದೆಲ್ಲ ಕೃಷಿಕರಿಗಾಗಿ ಮಾಡಿರೋದಲ್ಲ ಸರ್ ಇದನ್ನೆಲ್ಲ? ಸರ್, ಕೆಲವೊಂದು ವಿಚಾರ ಅಂದರೆ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಬೇಸಿಕ್ನ ನೀವು ಕಡಿಮೆ ಮಾಡಿ ಅಂತ ಹೇಳಿದೆ. ಆಯ್ತು ಸರ್, ಇವಾಗ ನೀವು ಟ್ರ್ಯಾಕ್ಟ್ರಿಗೆ ಕಡಿಮೆ ಮಾಡ್ಬಿಟ್ರಿ, ಟ್ರ್ಯಾಕ್ಟ್ರಿಗೆ ಏನು ಹಾಕ್ಬೇಕು ಸರ್ ನಾನು ಓಡ್ಸಕ್ಕೆ? ಡೀಸೆಲ್ ಹಾಕ್ಬೇಕಲ್ವ ಸರ್? ಹೌದು. ಡೀಸೆಲ್ ನೀವು ಕಡಿಮೆ ಮಾಡ್ತೀನಿ, ನೀವು ಟ್ರ್ಯಾಕ್ಟರ್ ತಗೋಬಿಡು ನಾನು ಕಡಿಮೆ ಮಾಡ್ತೀನಿ ಅಂದ್ಬಿಟ್ರೆ, ಹಂಗಾರೆ ನಾನು ದಿನ ಅವನು 200 ರೂಪಾಯಿ ಡೀಸೆಲ್ ಹಾಕ್ತಾನೆ ಅವ್ನು ಓಡಿಸ್ಬೇಕು ಅಂದ್ರೆ ಗಾಡಿನ. ಅದಕ್ಕೆ ಅಲ್ಲೇ ಹಾಕ್ಬಿಡ್ತಾನಲ್ಲ ಸರ್, ಅಲ್ಲೇ ಬಂದ್ಬಿಡುತ್ತೆ ಅವನಿಗೆ ಲಾಭ. ಓಕೆ ಸರ್, ಓಕೆ. ವೀಕ್ಷಕರು ಗಮನಿಸ್ತಾ ಇರ್ಬೋದು, ಸಾಕಷ್ಟು ವಿಚಾರಗಳ ಕುರಿತು ನಾವು ಇಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ವಿ. ಉಮಾಶಂಕರ್ ಅವರನ್ನ ಮಾತನಾಡಿಸ್ತಾ ಹೋಗೋಣ, ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಸರ್, ಇಲ್ಲಿ ಕೇಂದ್ರ ಹಣಕಾಸು ಇಲಾಖೆ ಬರೀ ಗ್ರಾಹಕರನ್ನ ಕಾನ್ಸಂಟ್ರೇಷನ್ ಅಲ್ಲಿ ಇಟ್ಕೊಂಡು ಈ ಸುಧಾರಣೆಯನ್ನ ತಂದಿದೆ. ಇಲ್ಲಿ ಉತ್ಪಾದನಾ ವಲಯದ ಮೇಲೆ ಯಾವುದೇ ಕಾನ್ಸಂಟ್ರೇಷನ್ ಅನ್ನ ಇಟ್ಕೊಂಡಿಲ್ಲ ಎನ್ನುವುದಾಗಿ ಏನ್ ಹೇಳ್ತೀರಾ? ಹೌದು, ಡೈರೆಕ್ಟ್ ನಮಗೆ ಇಂಡಸ್ಟ್ರೀಸ್ಗಳಿಗೆ ಏನು ಎಫೆಕ್ಟ್ ಆಗ್ತಾ ಇಲ್ಲ, ಅಂದ್ರೆ ಬೆನಿಫಿಟ್ ಸಿಗ್ತಾ ಇಲ್ಲ. ಥ್ರೂ ಕನ್ಸ್ಯೂಮರ್ಸ್ ಇಂದ ಸಿಗ್ತಾ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಆಟೋಮೊಬೈಲ್ ಕಮ್ಮಿ ಮಾಡಿದ ತಕ್ಷಣ ವೆಹಿಕಲ್ಗಳು ಜಾಸ್ತಿ ಪರ್ಚೇಸ್ ಮಾಡ್ತಾರೆ. ಸೊ ಆಟೋಮೊಬೈಲ್ ಇಂಡಸ್ಟ್ರಿಗಳು ಸೇಲ್ಸ್ ಜಾಸ್ತಿ ಆಗುತ್ತೆ, ಅವರು ಸಪ್ಲೈ ಮಾಡೋರು ನಮಗೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಬಟ್ ಏನಾಗುತ್ತೆ ಅಂದರೆ ನಮ್ಮ ಡೈರೆಕ್ಟ್ ಪ್ರಾಫಿಟ್ ಅವ್ರು ಸಿಗೋಷ್ಟು ನಮಗೆ ಸಿಗಲ್ಲ. ನಮ್ದು ಅದೇ ರೇಟೆಲ್ಲ ಮಾಡ್ಕೊಂಡು ಅದೇ ರೇಟಲ್ಲಿ ಹೋಗಬೇಕಾಗುತ್ತೆ. ಬಟ್ ಬೇರೆ ನಮ್ಮ 28% ಇರೋದು 18% ಮಾಡಿದ್ರೆ 18 ಇದ್ದಿದ್ದು ಕಮ್ಮಿ ಮಾಡೋಗ್ಬೇಕಂತ ಕೇಳಿದ್ದ. ಅವಾಗ ಅಟ್ಲೀಸ್ಟ್ ನಮಗೆ ಸ್ವಲ್ಪ ಬರ್ಡನ್ ಕಮ್ಮಿ ಆಗಿರೋದು. ರಾ ಮೆಟೀರಿಯಲ್ 18-28 ಇದೆ, ಅದನ್ನು 18% ರಾ ಮೆಟೀರಿಯಲ್ ತೊಗೊಂಡು ನಾವು ಇದೇ ಸೇಮ್ ರೇಟ್ಗೆ ಮಾಡಿದ್ರೆ ಏನು ಪ್ರಯೋಜನ, ನಮಗೇನು ಸಿಗಲ್ವಲ್ಲ. ಅದನ್ನು 12% ಇಲ್ಲ 5% ಮಾಡಿದ್ರೆ ನಮಗೆ ಡೈರೆಕ್ಟ್ ಬೆನಿಫಿಟ್ ಆಗೋದು. ಅಲ್ಟಿಮೇಟ್ಲಿ ಕನ್ಸ್ಯೂಮರ್ ಕೊಡ್ತಾನೆ, ಬಟ್ ನಮಗೆ ಇನ್ಬಿಟ್ಟು ನಮಗೇನು ಬೆನಿಫಿಟ್ ಆಗ್ತಾ ಇಲ್ಲ. ನಾವಿಲ್ಲಿ ಮಧ್ಯದಲ್ಲಿ ನಾವು ಕೂತ್ಕೊಂಡು ಹೊರತು ಇನ್ಬಿಟ್ಟುನೇ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ ಹೊರತು ಅಂತ ಬೆನಿಫಿಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನಾವು. ಅದು ನಮಗೆ ಸ್ವಲ್ಪ ಎಫೆಕ್ಟ್ ಆಗಿದೆ. ಒಂದ್ ಕಡೆಯಲ್ಲಿ ಉತ್ಪಾದನಾ ವಲಯದ ವಿಚಾರಕ್ಕೆ ಬರುವುದಾದ್ರೆ, ಉತ್ಪಾದನಾ ವಲಯದಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಇದೆ, ಅವುಗಳ ಮೇಲೆ ನಿಗಾ ವಹಿಸಿಲ್ಲ ಕೇಂದ್ರ ಸರ್ಕಾರ ಎನ್ನುವುದಾಗಿ ಕೇಶವ್ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ, ಅವರಿಂದಲೂ ಕೂಡ ಮಾಹಿತಿಯನ್ನು ಪಡಿಬೇಕಾಗತ್ತೆ. ಸರ್, ಈಗ ಈ GST ಸುಧಾರಣೆಯಿಂದ ನಮ್ಮ ರಾಜ್ಯ ಸರ್ಕಾರದ ಮೇಲೆ ಎಷ್ಟು ಹೊರೆ ಬೀಳಬಹುದು ಸರ್? ಯಾವ ರೀತಿಯಾಗಿ ಸರ್ಕಾರ ಮುಂದಿನ ದಿನಗಳಲ್ಲಿ ಆರ್ಥಿಕ ಸಂಕಷ್ಟವನ್ನ ಎದುರಿಸುವಂತ ಚಾನ್ಸಸ್ಗಳ ಏನಾದರೂ ಇದೆಯಾ, ಹೇಗೆ?
ಈಗ ನೀವು ಹೇಳಿದಾಗೆ ಅಂದ್ರೆ ಈಗ ನಮ್ಮ ಪೇಪರಲ್ಲಿ ನಾವು ಓದ್ತಾ ಇದ್ದೇವೆ 15,000 ಕೋಟಿ ನಮಗೆ ಒಂದು ವರ್ಷಕ್ಕೆ ಲಾಸ್ ಅಂತ ಹೇಳಿ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ಇನ್ನೊಂದು ಈಗ 23-24ನೇ ಅಂಕಿಅಂಶ ನಾವು ತಗೊಳ್ಳುವಾಗ ಇದರಲ್ಲಿ ನಮ್ಮ ಟೋಟಲ್ ಕಲೆಕ್ಷನ್ ಓವರ್ ಆಲ್ ಇಂಡಿಯಾದ ಕಲೆಕ್ಷನ್ 48,000 ಕೋಟಿ ಒಂದು ಕಡಿಮೆ ಆಗುವ ಲಕ್ಷಣ ಅಂತ ಹೇಳಿ ನಮ್ಮ ಇದರಲ್ಲಿ ಫೈನಾನ್ಸ್ ಸೆಕ್ರೆಟರಿಯೇಟ್ ಅವರು ಹೇಳ್ತಾ ಇದ್ರು. ಆದ್ರೆ ಅದು ಆಫ್ಸೆಟ್ ಹೇಗಾಗ್ತದೆ, ನಿಮ್ಮ ಈ GST ರೇಟ್ ಕಡಿಮೆ ಮಾಡುವಾಗ ಅದು ಪ್ರಾಡಕ್ಟ್ ಯೂಸ್ ಮಾಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಮತ್ತೆ ಈವನ್ ನೀವು ಅಗ್ರಿಕಲ್ಚರಲ್ ಸೆಕ್ಟರ್ ಕೂಡ ಬೂಮ್ ಆಗ್ತದೆ. ಮತ್ತೆ ಇವರು ಹೇಳಿದ್ರು ಯಾವುದು ಡೀಸೆಲ್ ಮತ್ತೆ ಇದಕ್ಕೆ ಪೆಟ್ರೋಲ್ ರೇಟ್ ಅದು ಸ್ಟೇಟ್ ಸಬ್ಜೆಕ್ಟ್, ಅಂದ್ರೆ ಅದು ಇನ್ನೂ GST ಆ ವ್ಯಾಪ್ತಿಗೆ ಇನ್ನೂ ಬರಲಿಲ್ಲ. ಅದು GST ವ್ಯಾಪ್ತಿಗೆ ಅದು ಬಂದ್ರೆ ಆ ರೇಟ್ ಕಡಿಮೆ ಆಗೋ ಲಕ್ಷಣ ಕಾಣ್ತದೆ. ಅಂದ್ರೆ ಆ ರೇಟ್ ತರಲಿಕ್ಕೆ ಸ್ಟೇಟಿನವರು ಅವರಿಗೆ ರೆವೆನ್ಯೂ ಲಾಸ್ ಆಗ್ತದೆ ಅಂತ ಹೇಳಿ ಅವರೊಂದು ಮುದ್ದಿಂದು ಅಬ್ಜೆಕ್ಷನ್ ಮಾಡ್ತಾ ಇದ್ರು. ಅದು ಮತ್ತೆ ಎಕ್ಸೈಸ್ ಅಂದ್ರೆ ಲಿಕ್ಕರ್ ಅಂತದೆಲ್ಲ ಅದು GST ವ್ಯಾಪ್ತಿಯಿಂದಲೇ ಹೊರಗಿಟ್ಟಿದ್ದಾರೆ. ಹಾಗಾಗಿ ಸ್ಟೇಟ್ಗೆ ಆ ರೇಟ್ ಅಲ್ಲಿ ಹೆಚ್ಚು ಕಡಿಮೆ ಮಾಡುವಂತದ ರೈಟ್ ಹಾಗೆ ಇನ್ನೂ ಕೂಡ ಇದೆ. ಈ 15,000 ಕೋಟಿ ಅಂತ ಹೇಳುವಂತದ್ದು ಸ್ಟೇಟ್ ವೈಸ್ ನೋಡುವಾಗ ಅಷ್ಟು ಬರುವ ಚಾನ್ಸಸ್ ಇಲ್ಲ. ಬಂದ್ರೆ ಸಹ ನಾವು ಉತ್ಪಾದನೆ ಈಗ ಟ್ರಂಪ್ ನೀವು ಹೇಳಿದಾಗೆ ನಮ್ಮ ಸಂಕೇತ ಅವರು ಟ್ರಂಪ್ ಸುಂಕ ಅಂತ ಹೇಳ್ತಾರೆ. ಟ್ರಂಪ್ ಸುಂಕ ಹಾಕಿದ್ರೆ ನಮ್ಮ ಈ ರೇಟ್ ಕಡಿಮೆ ಮಾಡಿದ್ದು ಉದ್ದೇಶವೇ ಒಂದು ಉದ್ದೇಶ ಅದೇ. ಅಂದ್ರೆ ಈ ರೇಟ್ ಕಡಿಮೆ ಮಾಡಿದ ಕಾರಣ ನಮ್ಮ ಇಂಡಿಯನ್ ಪ್ರಾಡಕ್ಟ್ ಅನ್ನು ಯೂಸ್ ನಮ್ಮ ಇಂಡಿಯಾ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಗೆ ಬೂಸ್ಟ್ ಕೊಡ್ಲಿಕ್ಕೆ ಮತ್ತೆ ಉತ್ಪಾದನೆ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಈ ರೇಟ್ ಅನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನೀವು ಹೇಳ್ತೀರಿ ಈಗ ರಾ ಮೆಟೀರಿಯಲ್ ಅಲ್ಲಿ ಕೆಲವರು ಅವರು ಹೇಳಿದ್ರು ರಾ ಮೆಟೀರಿಯಲ್ ಅಲ್ಲಿ ನಮ್ಗೆ ಇನ್ಪುಟ್ ಆ ರೇಟ್ ರಾ ಮೆಟೀರಿಯಲ್ಗೆ ಜಾಸ್ತಿ ಇದೆ, ಆದ್ರೆ ನಮ್ಮ ಔಟ್ಪುಟ್ ಅದು ಕಡಿಮೆ ಇದೆ ಅಂತ ಹೇಳ್ತಾ ಇದ್ರು. ಅದು ಕೂಡ ಅದರಲ್ಲಿ ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್ ಅಂತ ಹೇಳಿ ಒಂದು ರಿಫಂಡ್ ತಗೊಳ್ಳಿಕ್ಕೆ ಅದರಲ್ಲಿ ಒಂದು ಪ್ರೊವಿಷನ್ ಇದೆ. ರಾ ಮೆಟೀರಿಯಲ್ಗೆ ಜಾಸ್ತಿ ರೇಟ್ ಇರುವಾಗ ಔಟ್ಪುಟ್ ಪ್ರಾಡಕ್ಟ್ ಗೆ ಕಡಿಮೆ ರೇಟ್ ಇದ್ರೆ ಅದು ಕೂಡ ನಮ್ಗೆ ರಿಫಂಡ್ ಪ್ರೊವಿಷನ್ ಒಂದು ಉಂಟು. ಗವರ್ಮೆಂಟ್ ರಿಫಂಡ್ ಕೂಡ ಅದಕ್ಕೆ ಕೊಡ್ತಾ ಉಂಟು. ಆದ ಕಾರಣ ಈಗ ರೇಟ್ ಚೇಂಜ್ ಆದರಲ್ಲಿ ನಮ್ಮ ದೇಶಕ್ಕೆ ಉತ್ತಮ ಬೆಳವಣಿಗೆಗೆ ಸಹಕಾರಿ ಆಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಎಸ್ ಸರ್, ವೆಲ್ ವೀಕ್ಷಕರೇ, ಒಂದ್ ಕಡೆಯಲ್ಲಿ GST ಸುಧಾರಣೆಯಿಂದ ದೇಶದ ಅಭಿವೃದ್ಧಿ ದೃಷ್ಟಿಯಲ್ಲಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಗ್ರಾಹಕರ ಸಂಖ್ಯೆ ಹೆಚ್ಚಾಗುತ್ತೆ. ಯಾವುದೇ ವಸ್ತುಗಳನ್ನ ಕೊಳ್ಳುವಂತ ಸಂದರ್ಭದಲ್ಲಿ ಗ್ರಾಹಕರ ಸಂಖ್ಯೆ ಹೆಚ್ಚಾಗುತ್ತೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಇನ್ನು ಉತ್ಪಾದನಾ ವಲಯದ ವಿಚಾರವಾಗೂ ಕೂಡ ಮಾತನಾಡಲೇಬೇಕಾಗುತ್ತೆ. ಮಾಹಿತಿಯನ್ನು ಕೊಡ್ತೀವಿ. ದುಬಾರಿಯಾದಂಥ ವಸ್ತುಗಳು ಅಗ್ಗವಾಗುವಂಥ ನಿರೀಕ್ಷೆನ ಎಲ್ಲ ಜನಸಾಮಾನ್ಯರು ಇಟ್ಟುಕೊಂಡಿದ್ದಾರೆ. ಉತ್ಪಾದನಾ ವಲಯ ಹಾಗೆಯೇ ಗ್ರಾಹಕ ವಲಯ ಎಲ್ಲವನ್ನ ಪರಿಗಣನೆ ಮಾಡಬೇಕಾಗುತ್ತೆ. ಇಲ್ಲಿ ಸಂಕೇತ್ ನಾಯಕ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಸರ್ವಿಸ್ ಸೆಕ್ಟರ್ ವಿಚಾರಕ್ಕೆ ಬರೋದಾದ್ರೆ ಸರ್ವಿಸ್ ಸೆಕ್ಟರ್ನಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಈ ಸುಧಾರಣೆಯಿಂದ, ಈ GST ಸುಧಾರಣೆಯಿಂದ ಹೇಳ್ತಾ ಹೋಗೋದಾದ್ರೆ ಸರ್? ಸರ್ವಿಸ್ ಸೆಕ್ಟರ್ ಸುಮಾರು ಅವರಿಗೆ ಈ ಅಮೆಂಡ್ಮೆಂಟಲ್ಲಿ ಇದು ಬಂದಿದೆ. ಯಾಕಂದರೆ 5% ಸುಮಾರು ವಿಷಯಕ್ಕೆ 18% ಇದ್ದದನ್ನು 5% ಮಾಡಿದ್ದಾರೆ. ಹೋಟೆಲ್ ಟೂರಿಸಂ ಸೆಕ್ಟರಿಗೆ ತುಂಬ ದೊಡ್ಡ ಬೂಸ್ಟ್. ಯಾಕಂದರೆ 12% GST ಇದ್ದದನ್ನು ಬರೀ 5% ಮಾಡಿದ್ದಾರೆ. ಯಾರಿಗೆ 7,500ಕ್ಕಿಂತ ಕಮ್ಮಿ ಇರುವ ಇದು ರೂಮ್ಸಿಗೆ. ಸೊ ನಾವು ಚಿಕ್ಕ ಹೋಟೆಲ್ ಅವರಿಗೆ, ಚಿಕ್ಕ ಇದು ಹೋಮ್ ಸ್ಟೇ ಅಥವಾ ಅಂಥವ್ರು ಯಾರು ನಡೆಸ್ತಾ ಇದ್ದಾರೆ ಅವರಿಗೆ ಇದೊಂದು ಭಾರಿ ಒಳ್ಳೆ ವಿಷಯ. ಅದೇ ರೀತಿ ನಮ್ಮ ಸಣ್ಣ ಇವರು ಸೆಲೂನ್ ಇರ್ಬೋದು ಅಥವಾ ಇವರು ಬ್ಯೂಟಿ ಪಾರ್ಲರ್ ಅಥವಾ ಜಿಮ್, ಯೋಗ ಇದು ಹಾಗೆ ಇವರಿಗೆ ಕೂಡ ಎಲ್ಲ ಒಳ್ಳೆ ಇದೊಂದು ಬಂದು 18% 5% ಮಾಡಿದ್ದಾರೆ. ಅದರಿಂದ ಅವರಿಗೆ ಇದೊಂದು ಭಾರಿ ಒಳ್ಳೆ ವಿಷಯ ಬಂದಿದೆ ಈ ನಮ್ಮ ಮೊನ್ನೆ ಬಂದದ್ರಲ್ಲಿ. ಇದು ಒಳ್ಳೆ ನಿರ್ಧಾರ ಅಂತೀರಾ? ಹೌದು ಸರ್. ಈಗ ದೇಶದ ಆರ್ಥಿಕತೆ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರಬಹುದು? GSTಯೇ ದೇಶದ ಆರ್ಥಿಕತೆ ಅಂತ ಹೇಳಿದ್ರೆ ಹಣ ಸಂಗ್ರಹದ ಮೂಲ ಆಗಿತ್ತು. ಬಟ್ ಈ ಮಾರ್ಜಿನಲ್ಲಿ, ಈ ಸಂಖ್ಯೆಯಲ್ಲಿ, ಈ ನಂಬರ್ಸ್ಗಳಲ್ಲಿ ಕಡಿಮೆ ಮಾಡಿದ್ದೇ ಆದಲ್ಲಿ ಏನಾದರೂ ಪರಿಣಾಮ ಬೀರಬಹುದು ಸರ್ ದೇಶದ ಆರ್ಥಿಕತೆ ಮೇಲೆ, ಎಕಾನಮಿ ಮೇಲೆ? ಅಲ್ಲ, ಒಂದೇನಂದ್ರೆ ಕನ್ಸಂಪ್ಷನ್ ಏನಿದೆ ಅದು ತುಂಬ ಬೂಸ್ಟ್ ಆಗ್ತದೆ. ಅದರಿಂದ ಏನಾಗ್ತದೆ, ಕೇಶವ್ ಸರ್ ಆವಾಗ ಒಂದು ವಿಚಾರ ಹೇಳಿದರು. ಏನಂದರೆ ಇದರಿಂದ ನಮ್ಮ ಮುಂಚೆಯಿಂದ ಏನಾಗ್ತಾ ಇದೆ, ಏನು ಉತ್ಪಾದನೆ ಆಗ್ತಾ ಇದೆ ಅಥವಾ ಏನು ಕನ್ಸಂಪ್ಷನ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು ಅಥವಾ ಸರ್ವಿಸ್ ಯಾರು ತಗೊಳ್ತಾ ಇದ್ದಾರೆ ಜನರು ಜಾಸ್ತಿ ಸಂಖ್ಯೆಯಲ್ಲಿ ಇದನ್ನೀಗ
ತಗೊಳ್ಳೋ ಒಂದು ಇದಿರ್ತದೆ. ಮತ್ತು ಯಾವಾಗ ಅದು ತೆರಿಗೆ ಕಮ್ಮಿ ಮಾಡುವಾಗ ಸರ್ಕಾರಕ್ಕೆ ಸ್ವಲ್ಪ ನಷ್ಟ ಇರ್ತದೆ. ಆ ವಿಚಾರದಲ್ಲಿ ಬಟ್ ಏನು ಮಾಡಿದ್ದಾರೆ, 28ರಿಂದ 40% ಕೆಲವು ವಸ್ತುಗಳನ್ನು ಮಾಡಿದ್ದಾರೆ. ಸೊ ಅಲ್ಲಿ ಏನಂದರೆ ಅದನ್ನು ಕಟ್ಟುವವರು ಯಾರಂದರೆ ಆ ವಿಷಯದಲ್ಲಿರೋದು ಜಾಸ್ತಿ ಶ್ರೀಮಂತ ವಲಯದಲ್ಲಿ ಇದ್ದವರೇ ಜಾಸ್ತಿ ಕಟ್ಟುದು. ಅದನ್ನು ಬಿಟ್ಟರೆ ಅದನ್ನು ಮಧ್ಯಮ ಅಥವಾ ಬಡ ವರ್ಗದವರು ಆ 40% ರೇಟಲ್ಲಿ ಜಾಸ್ತಿ ಬರುವುದಿಲ್ಲ. ಈಗ ಏನಂದರೆ ನಮ್ಮ ಆರೋಗ್ಯ ಇದು ನಮ್ಮ ಹೆಲ್ತ್ ಸೆಕ್ಟರ್ ನೋಡಿದರೆ ಅದರಲ್ಲಿ ತುಂಬ ಇದು ಕೊಟ್ಟಿದ್ದಾರೆ. ಯಾಕಂದರೆ 5% ಸುಮಾರು ವಿಷಯಕ್ಕೆ 12ರಿಂದ 18 1 ಲಕ್ಷ ಮುಂಚೆ ಏನಾದರೂ ಖರ್ಚಾಗಿದ್ದಿದ್ರೆ 18% ಅಂದರೆ 18,000 ಅದರ ಮೇಲೆ ಬರ್ತಿತ್ತು. ಈಗ 5% ಅಂದರೆ ಬರೀ 5,000, 13,000 ಅಲ್ಲೇ ಕಮ್ಮಿ ಆಯಿತು. ಯಾರಿಗಾದ್ರೂ ಈಗ 1 ಲಕ್ಷ ಏನಾದರೂ ಖರ್ಚಿದ್ದದಾದರೆ ಯಾವುದಾದ್ರೂ ಟ್ಯಾಬ್ಲೆಟ್ ಮೇಲೆ ಇರ್ಬೋದು, ಒಂದು ವರ್ಷದಲ್ಲಿ ಆಗ್ಬೋದು, ಒಂದು ದಿನದಲ್ಲಿ ಏನು ಆಗ್ತದೆ ಅಂತ ನಾನು ಹೇಳೋದಿಲ್ಲ. ಯಾರಿಗಾದ್ರೂ ಈಗ ಡೈಲಿ ಟ್ಯಾಬ್ಲೆಟ್ ತಗೊಳ್ಲಿಕ್ಕೆ ಇರ್ತದೆ, ಕೆಲವರೆಲ್ಲ ಪೇಷಂಟ್ಸ್ ಇರ್ತಾರೆ, BP ಶುಗರ್ ಮಾತ್ರೆಗಳೆಲ್ಲ ಡೈಲಿ ಬೇಸಿಸ್. ಸೊ ಅವರಿಗೆಲ್ಲ ವರ್ಷದಲ್ಲಿ 1 ಲಕ್ಷ ಅಥವಾ ಜಾಸ್ತಿನೇ ಆಗ್ತಿತ್ತು ಔಷಧಿ ಇದು ಏನು ಖರ್ಚಿರ್ತದೆ. ಅಲ್ಲಿ 18ರಿಂದ ಅಥವಾ 12ರಿಂದ 5% ಅವರಿಗೆ ತುಂಬಾ ಇದರಿಂದ ಬೆನಿಫಿಟ್ ಆಗ್ತದೆ ಈ ವಿಚಾರದಲ್ಲಿ. ಅದೇ ರೀತಿ ಏನಾಗ್ತದೆ, ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಒಂದು ವಿಚಾರ ಏನಂದ್ರೆ, ಈಗ ಮಧ್ಯಮ ವರ್ಗದಲ್ಲಿ ಕೂಡ ಸುಮಾರು ಜನರಿಗೆ ಹೆಲ್ತ್ ಇನ್ಶೂರೆನ್ಸ್ ಇವತ್ತಿನ ದಿನದಲ್ಲಿ ಬೇಕೇ ಬೇಕಾಗಿದೆ. ಯಾಕಂದರೆ ಮಧ್ಯಮ ವರ್ಗದವರು ಏನಾಗ್ತದೆ, ಅವರ ಆದಾಯದಲ್ಲಿ ಏನಾದರೂ ಒಂದು ಯಾರಿಗಾದರೂ ಒಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಸಾಧಾರಣ ಅವರು ಇದ್ದದೆಲ್ಲವನ್ನು ಅವರು ಖಾಲಿ ಮಾಡಬೇಕಾಗ್ತದೆ, ಅಷ್ಟು ಖರ್ಚಾಗ್ತದೆ ಒಂದು ಇದರಲ್ಲಿ. ಸೊ ಅದರಿಂದ ಹೆಲ್ತ್ ಇನ್ಶೂರೆನ್ಸ್ ಮಾಡಿದ್ರಿಂದ ಅದೊಂದು ಭಾರಿ ಒಳ್ಳೆ ವಿಷಯ. ಎಸ್, ವೆಲ್ ಸರ್. BS ಗೌಡ್ರೆ, ನೀವು ತೆರಿಗೆದಾರರು ಅಂತ ಹೇಳಿದ್ರೆ ನೀವು ತೆರಿಗೆಯನ್ನು ಸರ್ಕಾರ ಕಟ್ತೀರಾ, ಸರ್ಕಾರದ ಬಳಿ ಕೇಳುವಂಥ ಹಕ್ಕು ಕೂಡ ನಿಮಗಿದೆ. ನೀವು ಕಟ್ಟಿದಂಥ ತೆರಿಗೆ ಹಣ ಒಳ್ಳೆ ಉದ್ದೇಶಕ್ಕೆ ಬಳಕೆ ಆಗ್ತಾ ಇದೆಯಾ, ಹೇಗೆ ಸರ್? ನೋಡಿ ಸರ್, ಇಲ್ಲಿ ನಾನು ಈ ಟೈಮ್ನಲ್ಲಿ ಇವರು ಏನು ಕಡಿಮೆ ಮಾಡ್ತೀವಿ ಅಂತ ಹೊರಟಿದಾರಲ್ಲ, ಇದೊಂದು ಚುನಾವಣೆಯ ತಂತ್ರಗಾರಿಕೆ ಅಂತ ಒಂದು ಹೇಳ್ತೀನಿ. ಇನ್ನೊಂದು, ಇವ್ರು ಎಷ್ಟೇ ಕಮ್ಮಿ ಮಾಡಲಿ, ಎಷ್ಟೇ ರೇಸ್ ಮಾಡಲಿ, ಇವರು ವಿದೇಶಗಳಿಂದ ಸಾಲ ತಗೊಳ್ಳೋದೇನು ಕಮ್ಮಿ ಮಾಡ್ತಾಯಿಲ್ಲ ಇವರು. ಓಕೆ, ಇಡೀ ಹೈಯೆಸ್ಟು ಸಾಲವನ್ನು ಮಾಡಿರುವುದು ಮೋದಿ ಸರ್ಕಾರದವರು. ರಾಜ್ಯ ಮಟ್ಟದಲ್ಲಿ ಹೇಳಬೇಕು ಅಂದರೆ ನಮ್ಮ ಸಿದ್ದರಾಮಯ್ಯನವರು ಜಾಸ್ತಿ ಮಾಡ್ತಾರೆ. ಓಕೆ, ದೇಶದ ಮಟ್ಟದಲ್ಲಿ ಮೋದಿಯವರು ಇವಾಗ ಆಯಿತು, ಇಷ್ಟು ದಿನ ಜಾಸ್ತಿ ಮಾಡಿದ್ರು, ಕಲೆಕ್ಷನ್ ಆಗ್ತಾ ಇತ್ತು, ಆದರೂ ಸಾಲ ಮಾಡೋರಲ್ಲ ಹೈಯೆಸ್ಟು. ಓಕೆ, ಯಾರಿಗೆ ಹೇಳೋಣ ಇದನ್ನ? ಒಂದು ಕಡೆ ನಮ್ಮ ಕಡೆಯಿಂದ ಟ್ಯಾಕ್ಸು ಕಲೆಕ್ಟ್ ಮಾಡ್ತೀರಾ, ಆ ಟ್ಯಾಕ್ಸ್ ಎಲ್ಲಿ ಹೋಗುತ್ತೆ ಅಂತದ್ದು ನಮ್ಗೆ ಗೊತ್ತಿಲ್ಲ. ನಾವು ಟ್ಯಾಕ್ಸ್ ಕಟ್ಟಿರ್ತೀವಿ, ತಿರ್ಗಾ ರೋಡು ಅಂತ ಮಾಡ್ತೀರಾ, ಆ ರೋಡಿಗೆ ಮತ್ತೆ ಟ್ಯಾಕ್ಸ್ ಕಟ್ತೀರಾ, ಟೋಲ್ ಕಟ್ಸ್ಕೊತೀರಾ. ಮತ್ತೆ ನಿಮ್ದು ಏನಿದೆ? ಜನಸಾಮಾನ್ಯರಿಗೆ ಏನಿದೆ ನಿಮ್ದು? ನಿಮ್ಮ ಕೊಡುಗೆ ಏನಿದೆ? ನೀವು ಮತ್ತೆ ರೆವಿನ್ಯೂ ಕಲೆಕ್ಟ್ ಮಾಡ್ತೀರಲ್ವಾ, ಎಲ್ಲ ಕಡೆಯಿಂದನೂ ಕಲೆಕ್ಟ್ ಮಾಡ್ತೀರಾ, ಅದನ್ನು ಎಲ್ಲಿ ಹೋಗ್ತಾ ಇದೆ? ಅದು ಯಾರಿಗೆ ಕೊಡ್ತಾ ಇದ್ದೀರಾ? ಮತ್ತೆ ಯಾಕೆ ವಿದೇಶಗಳಿಂದ ನೀವು ಸಾಲ ಮಾಡ್ತೀರಾ? ಕೋಟಿಗಟ್ಟೆ ಸಾಲ ಮಾಡ್ತೀರಲ್ಲ, ಯಾಕೆ? ಇದು ಒಂದು ರೀತಿ ಇವಾಗ ಬಿಹಾರದಲ್ಲಿ ಚುನಾವಣೆ ನಡೀತಾ ಇದೆ, ಬೇರೆ ಬೇರೆ ಕಡೆ ರಾಜ್ಯಗಳಲ್ಲಿ ಚುನಾವಣೆ ಘೋಷಣೆ ಆಗ್ತಾ ಇದ್ದಾವೆ. ಈ ಚುನಾವಣೆಯ ಒಂದು ಮುಂಚೂಣಿಯಲ್ಲಿ ಇದೊಂದು ಒಂದು ಗಿಮಿಕ್ ಅನ್ಬೋದು. ಇದನ್ನ ಇಲ್ಲಿ ಈ ಕಡೆ ಜಾಸ್ತಿ ಮಾಡಿ ಇನ್ನೊಂದು ಕಡೆ ಜಾಸ್ತಿ ತಗೊಳ್ಳೋದು ಮಾಡೇ ಮಾಡ್ತಾರೆ. ಮಾಡದೇನಿಲ್ಲ, ಸ್ವಲ್ಪ ದಿವಸ ಕಾಯಬೇಕು, ಡಿಸೆಂಬರ್ ಎಂಡಿಂಗ್ ಅಥವಾ ಜನವರಿಗೆ ಮಾಡ್ತಾರೆ. ನೋಡೋಣ. ಉಮಾಶಂಕರ್ ಸರ್, ಈಗ ನಿಮ್ಮ ಎಕ್ಸ್ಪೆಕ್ಟೇಷನ್ಗಳು ಈ ಉತ್ಪಾದನಾ ವಲಯದಲ್ಲಿ ಎಕ್ಸ್ಪೆಕ್ಟೇಷನ್ಗಳ ವಿಚಾರದಲ್ಲಿ ನೀವು ಹೇಳ್ತಾ ಇದ್ರೆ, ಇನ್ನು ಏನು ಸುಧಾರಣೆಯನ್ನು ಮಾಡೋಕ್ಕೆ ಆಪ್ಷನ್ಗಳಿವೆ ಸರ್ಕಾರಕ್ಕೆ, ಹೇಗೆ ಸರ್? ಎಸ್ಪೆಷಲಿ ಮೈಕ್ರೋ ಅಂಡ್ ಸ್ಮಾಲ್ ಇಂಡಸ್ಟ್ರೀಸ್ಗೆ ಟ್ಯಾಕ್ಸ್ ಸ್ಟ್ರಕ್ಚರ್ ಕಮ್ಮಿ ಕೇಳ್ತೀವಿ. ಅಂದರೆ ನಾವು ಮೈಕ್ರೋ ಅಂಡ್ ಸ್ಮಾಲ್ ಇಂಡಸ್ಟ್ರೀಸ್ ನಮ್ಮ ಕರ್ನಾಟಕದ ಒಂದು 6.5 7 ಲಕ್ಷ ಇದ್ದೀವಿ. ನಾವು ಮೇಜರ್ ಜಾಬ್ಸ್ ಬರೀ ಲೇಬರ್ಗೂ ಜಾಬ್ ವರ್ಗೆ ಮಾಡೋದು. ನಾವು ಐ ಇಂಡಸ್ಟ್ರಿಗಳು ಸಪ್ಲೈ ಮಾಡ್ತೀವಿ, ಅದಕ್ಕೆ 18% GST ಇದೆ. ನಮಗೆ ಪೇಮೆಂಟ್ ಏನಾಗುತ್ತೆ, 30 days ಅಂತಾರೆ, 30 days ಬರಲ್ಲ, 60 to 90 days ಆಗುತ್ತೆ. 18% ಕಟ್ಬಿಟ್ಟು ನಾವು 90 days ವೆಯ್ಟ್ ಮಾಡಿ ಕೂತ್ಕೊಂಡು ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಎಲ್ಲ ಬ್ಲಾಕ್ ಆಗುತ್ತೆ. ಆ ನಿಟ್ಟಿನಲ್ಲಿ ನಮಗೆ 5% ಮಾಡಿದ್ರೆ ನಮಗೆ ಅಟ್ಲೀಸ್ಟ್ ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಬ್ಲಾಕ್ ಆಗಲ್ಲ, ಇನ್ನು ಪ್ರಾಫಿಟ್ ಎಕ್ಸ್ಟ್ರಾ ನೋಡ್ಬೋದು ಅನ್ನೋ ನಮ್ಮ ಉದ್ದೇಶ. ಅದನ್ನು ನಾವು ಸುಮಾರು ದಿವಸದಿಂದ ಕೇಳ್ತಾ ಇದ್ದೀವಿ. ಒಂದು ಎರಡನೇದು, ರಾ ಮೆಟೀರಿಯಲ್ 18% 19% ಇನ್ನು ಅದು ಹಾಗೆ ಕಂಟಿನ್ಯೂ ಮಾಡಿದೆ, ಅದು ಕಮ್ಮಿ ಆಗಿಲ್ಲ. ನಮಗೆ ಅದು ಬರ್ಡನ್ ಜಾಸ್ತಿ ಆಗ್ತದೆ, ಅದನ್ನು ಕಮ್ಮಿ ಕೇಳಿದ್ದೇವೆ. ಎಸ್ಪೆಷಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಯೂಸ್ ಮಾಡೋ ಸಣ್ಣ ಪುಟ್ಟ ರಾ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ, ಐರನ್ ಸ್ಟೀಲ್ ಎಲ್ಲ, ಅದಕ್ಕೆಲ್ಲ 5% ಮಾಡ್ಬೋದು. ಇದಕ್ಕೆ ಮುಂಚೆಲ್ಲ ಇದ್ದಿದ್ದಲ್ಲ ಐರನ್ ಸ್ಟೀಲ್ ಅಷ್ಟೇ, ಈಗೆಲ್ಲ 18% ಮಾಡಿದೆ. ಅದನ್ನು ಕಮ್ಮಿ ಮಾಡಿದ್ರೆ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ನಿಂತ್ಕೊಳ್ಳುತ್ತೆ, ಪ್ಲಸ್ ನಮ್ಮ ಪ್ರಾಫಿಟ್ ಜಾಸ್ತಿ ನೋಡ್ಬೋದು ಅಂತ ನಮ್ಮ ಅನಿಸಿಕೆ. ಆಮೇಲೆ ನಮ್ಮದು ಇವಾಗ ಅವ್ರು ಹೇಳಿದ್ರು, ನಮ್ಮ
ಇನ್ನು ಇದು ರೀಫಂಡ್ಗಳು ಕ್ಲೈಮ್ ಮಾಡ್ಬೋದು ತೊಗೋಬೋದು ಅಂತ. ರೀಫಂಡ್ ಕ್ಲೈಮ್ ಮಾಡ್ಬೋದು ಸಮಯ, ನಾವು ಇಲ್ಲ ಅಂತಲ್ಲ. ನಾವು ಕಟ್ಟಿ ಎಲ್ಲ ಒಂದು ಅಮೌಂಟ್ ಆದಮೇಲೆ ಅಪ್ಲೈ ಮಾಡಿದ್ರೆ ಅದು 60 to 90 days ಟೈಮ್ ತೊಗೊಳ್ತಾರೆ ಅವ್ರು ಕೊಡೋದಕ್ಕೆ. ಬಟ್ ಅಷ್ಟೊಳಗೆ ಬರಲ್ಲ, ಅಷ್ಟೊಳಗೆ ನಮ್ಮ ದುಡ್ಡೇ ಅದು, ನಮ್ಮ ದುಡ್ಡು ಅಲ್ಲೇ ಬ್ಲಾಕ್ ಆಗಿರುತ್ತೆ. ಇಮಿಡಿಯೇಟ್ ನಮ್ಮ 30 days 35 days ಕ್ಲಿಯರ್ ಮಾಡೋದ್ರೆ ನಮಗೆ ಒಂದು ಪ್ರಯೋಜನ ಮಾಡ್ಬೇಕು. ಹೆಂಗೆ ಅವ್ರು ಎವರಿ ಮಂತ್ ನಾವು 20th ಆದ ತಕ್ಷಣ ನಾವು ರಿಟರ್ನ್ಸ್ ಫೈಲ್ ಮಾಡ್ತೀವೋ ವಿತ್ ಪೇಮೆಂಟ್, ನಮ್ಗೆ 30 days 50 days ವಾಪಸ್ ಕೊಡಲಿ. ಆಮೇಲೆ ಅದರಲ್ಲಿ ಇಂಟ್ರೆಸ್ಟ್ ಕೊಡ್ತೀನಿ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಎಷ್ಟು ಕೊಡ್ತಾರೆ ಅವರು? 6% ಕೊಡ್ತಾರೆ. ಬಟ್ ನಮ್ಮದು ಇಂಟ್ರೆಸ್ಟ್ ಡಿಲೇ ಆಯ್ತು ಅಂದರೆ ನಮ್ಗೆ 18% ಕಲೆಕ್ಟ್ ಮಾಡ್ತಾರೆ. ಸೊ ನಮ್ಗೆ ಎರಡು ಈಕ್ವಲೈಸ್ ಮಾಡಿದ್ರೆ ಅದು ನಮ್ಗೆ ಸ್ವಲ್ಪ ಮ್ಯಾನೇಜ್ ಆಗುತ್ತೆ. ಅದನ್ನು ಕೇಳ್ತದೆ. ಇನ್ನೊಂದು ಮೇನ್ ನಮ್ದು ಪ್ರಾಬ್ಲಮ್ ಅಂದರೆ ಕ್ವಾರ್ಟರ್ಲಿ ರಿಟರ್ನ್ ಮಂತ್ಲಿ ಪೇಮೆಂಟ್ ಅಂತ ಒಂದು ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿದರೆ ಏನು ಮಾಡ್ತಾರೆ, ಮಂತ್ಲಿ ಪೇಮೆಂಟ್ ಮಾಡಿಬಿಡ್ತಾರೆ ನಮ್ಮ ಸಪ್ಲೈಯರ್ಸ್ಗಳು. ರಿಟರ್ನ್ಸ್ ಕ್ವಾರ್ಟರ್ಲಿ ಫೈಲ್ ಮಾಡ್ತಾರೆ. ಮಾಡ್ತಾರೆ ಬಿಲ್ನ IFM ಅಂತಿದ್ರೆ ಬಿಲ್ನ ಫೈಲ್ ಮಾಡಲ್ಲ ಅವರು. ನಾವು ಮಂತ್ಲಿ ಎವರಿ ಮಂತ್ ನಾವು ಪೇ ಮಾಡ್ತೀವಲ್ಲ, ಇವ್ರು ಬಿಲ್ ಫೈಲ್ ಮಾಡ್ತಿದ್ರೆ ನಾವು ಇನ್ಪುಟ್ ತೊಗೊಳಕ್ಕೆ ಬರಲ್ಲ. 3 months ನಾವು ವೇಟ್ ಮಾಡ್ಕೊಂಡು ಕೂತಿರ್ಬೇಕು. ನಾವು ಇಲ್ಲಿ ಇವ್ರು ಪೇಮೆಂಟ್ ಮಾಡಿಬಿಟ್ಟಿರ್ತೀವಿ. ಅವ್ನು 3 months ಅಂದ್ರೆ 3 months ನಾವು ವರ್ಕಿಂಗ್ ಕ್ಯಾಪಿಟಲ್ ಬ್ಲಾಕ್ ಆಗುತ್ತೆ. ಆ ಸ್ಕೀಮ್ ಬೇಡ, ಅವ್ರಿಗೇನು ಬೆನಿಫಿಟ್ ಇಲ್ಲ. ಎವರಿ ಮಂತ್ ಪೇಮೆಂಟ್ ಮಾಡ್ತಾರಲ್ಲ, ಅಲ್ಲ ರಿಟರ್ನ್ಸ್ ಫೈಲ್ ಮಾಡಲಿ. ಇಲ್ಲ ಅವ್ರು ನಿಜವಾಗ್ಲೂ ನಮ್ಮ ಮೇಲೆ ಕನ್ಸರ್ನ್ ಇದ್ದರೆ 3 months ಕ್ವಾರ್ಟರ್ಲಿ ಒನ್ಸ್ ಪೇಮೆಂಟ್ ಮಾಡ್ತಾರೆ ಕೊಳ್ಳಿ, ಎವರಿ ಮಂತ್ ರಿಟರ್ನ್ಸ್ ಕೊಡಲಿ. ಅವಾಗ ನಮಗೆ ಯೂಸ್ ಆಗುತ್ತೆ. ಅದನ್ನು ನಾವು ತುಂಬ ದಿವಸದಿಂದ ಕೇಳ್ತಿದ್ದೆ. ಅದು ತುಂಬ ನಮ್ಮ ಡ್ರಾಬ್ಯಾಕ್ ಇದೆ. ಅದೊಂದು ಸೆಟ್ರೇಟ್ ಆಗುತ್ತೆ. ಅದಾದರೆ ಸುಮಾರು ಇಂಡಸ್ಟ್ರೀಸ್ಗಳಿಗೆ ವರ್ಕಿಂಗ್ ಕ್ಯಾಪಿಟಲ್ ಕೈಲಿ ಉಳಿಯುತ್ತೆ. ಅದು ಲೇಬರ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ನಮಗೆ ಕಮ್ಮಿ ಮಾಡುವಂತ ಎಕ್ಸ್ಪೆಕ್ಟ್ ಮಾಡಿದ್ದ. ಬಟ್ ಇದನ್ನು ಏನು ಟಚ್ ಮಾಡಿಲ್ಲ ಅವರು. ಮುಂಬರುವ ದಿನಗಳಲ್ಲಿ ಮಾಡ್ತಾರಂತ ಅಭಿಲಾಷೆ ಇದೆ. ವೆಯ್ಟ್ ಮಾಡೋಣ. ಕೇಶವ್ ಸರ್, ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್? ಈ ಸುಧಾರಣೆಯಿಂದ ಮುಂದಿನ ದಿನಗಳು ಹೇಗಿರುತ್ತೆ? ಗ್ರಾಹಕರ ಸಂಖ್ಯೆ ಹೆಚ್ಚಾಗುತ್ತೆ ಸರ್? ಖಂಡಿತವಾಗಿಯೂ ಗ್ರಾಹಕರ ಸಂಖ್ಯೆ ಜಾಸ್ತಿ ಆಗ್ತದೆ. ಅಂದ್ರೆ ರೇಟ್ ರಿಡಕ್ಷನ್ ಆದ ಕೂಡಲೇ ಕನ್ಸಂಪ್ಷನ್ ಕೂಡ ಜಾಸ್ತಿ ಆಗ್ತದೆ ಅಂತ ಹೇಳಿ ಗೌರ್ಮೆಂಟ್ ಆಲ್ರೆಡಿ ಥಿಂಕ್ ಮಾಡಿ ಅದಕ್ಕೆ ಕೂಡ ಎಸ್ಟಿಮೇಟ್ ಮಾಡಿ ಈ ರೇಟ್ ರೇಷನಲೈಸೇಷನ್ ಅನ್ನು ಅದರ ಒಟ್ಟಿಗೆ ಎಷ್ಟು ಕಂಪೇರ್ ಮಾಡಿ ನಾವು ಕಡಿಮೆ ಮಾಡ್ಬೋದು ಅಂತ ಹೇಳಿ ಮಾಡುವಂಥದ್ದು ಕೂಡ ಮಾಡಿದ್ದಾರೆ. ಮತ್ತೆ ಮೇನ್ ಯಾವುದು, ನೀವು ರೇಟ್ ಈಗ ನಿಮ್ಗೊಂದು ಬಿಸ್ನೆಸ್ ಮಾಡ್ಲಿಕ್ಕೋಸ್ಕರ ನೀವು ಮಾಡಬೇಕಾದ್ರೆ ನಿಮಗೆ ಒಂದು ರೇಟ್ ಎಂಥದ್ದು, ಈ ಪ್ರಾಡಕ್ಟ್ಗೆ ಎಂಥ ರೇಟ್ ಅಂತ ಹೇಳಿ 4-5 ರೇಟ್ ಇದ್ರೆ ನಿಮಗೆ ಕನ್ಫ್ಯೂಷನ್ ಆಗ್ತದೆ ಆಲ್ರೆಡಿ. ಅದರಲ್ಲಿ ನೀವು ಈಗ ಈ 2 ರೇಟ್ ಸ್ಟ್ರಕ್ಚರ್ ಅಂತ ಹೇಳ್ಬೋದು. 40 ಸಿನ್ ಪ್ರಾಡಕ್ಟ್, ಈ 2 ರೇಟ್ ಸ್ಟ್ರಕ್ಚರ್ ಅಲ್ಲಿ ನಿಮಗೆ ಈಗ ಬರುವಂತ ಕನ್ಫ್ಯೂಷನ್ ಬರುವಂತ ಐಟಮೇ ಕಾಣುವುದಿಲ್ಲ. ಆದ ಕಾರಣ ನಿಮ್ಮ ಲಿಟಿಗೇಷನ್ ಕೂಡ ಕಡಿಮೆ ಆಗ್ತದೆ. ನೀವು ಪ್ರಿಪೇರ್ಡ್ನೆಸ್ ಈಗ ಯಾಕೆ ಏನ್ ಮಾಡಬೇಕು, ಈಗ ವ್ಯಾಪಾರಿಗಳು ಏನು ಪ್ರಿಪೇರ್ಡ್ನೆಸ್ ಮಾಡಬೇಕು, ಈಗ ನಿಮ್ಮ ಹತ್ರ ಇರುವ ಇನ್ವೆಂಟ್ರಿಯನ್ನು ನೋಡ್ಬೇಕು. ಇನ್ವೆಂಟ್ರಿ ನೋಡಿ ನಿಮ್ಮ ಆ ಈಗಿನ ರೇಟ್ ಎಷ್ಟುಂಟು, ಅದಕ್ಕೆ ಅದರ ಮೊದಲಿನ ಹಿಂದಿನ ರೇಟ್ ಎಷ್ಟು ಉಂಟು, ಆ ಹಿಂದಿನ ರೇಟ್ ಮತ್ತೆ ಈಗ ಇನ್ನು ಬರುವಂತ ರೇಟ್ಗೆ ನಾವು ಹೇಗೆ ಮಾಡ್ಬೋದು ಅಂತ ಹೇಳಿ ಒಂದು ಆಲೋಚನೆ ಈಗಲೇ ಶುರು ಮಾಡ್ಬೇಕಾಗ್ತದೆ ನೀವು. ಅಂದ್ರೆ ಅದು ರೇಟ್ ಎಲ್ಲ 22 ತಾರೀಕಿಗೆ ಬರ್ತಾ ಉಂಟು. ಮತ್ತೊಂದು ಸಾಫ್ಟ್ವೇರ್, ಅಂದ್ರೆ ಈ ರೇಟ್ ಎಲ್ಲ ಈಗ ಎಲ್ಲ ಬಿಲ್ಲಿಂಗ್ ಆಗುದು ಸಾಫ್ಟ್ವೇರ್ ಕೂಡ ನೀವು ಅಪ್ಡೇಟ್ ಮಾಡ್ತಾ ಇರಿ. ಮತ್ತೆ ನಿಮ್ಮ ಹಣಕಾಸು ಹೇಗೆ ಇದಕ್ಕೆ ಇಫೆಕ್ಟ್ ಆಗ್ತದೆ ಅಂತ ಹೇಳಿ, ವರ್ಕಿಂಗ್ ಕ್ಯಾಪಿಟಲ್ಗೆ ಹೇಗೆ ಇಫೆಕ್ಟ್ ಆಗ್ತದೆ ಅದು ಕೂಡ ನೀವು ಅದನ್ನು ಸ್ಟಡಿ ಮಾಡಿ. ಮತ್ತೆ GST ಕೌನ್ಸಿಲ್ ಇಂದ ಈಗ ಎಂತ ಎಲ್ಲ ರೇಟ್ ಪ್ರಕಟ ಆಗ್ತಾ ಉಂಟು. ಈಗ ಪ್ರಪೋಸ್ಡ್ ರೇಟ್ ಕೊಟ್ಟಿದ್ದಾರೆ. ಅದು ರೇಟ್ ನೋಟಿಫಿಕೇಶನ್ ಅಲ್ಲಿ ಇನ್ನೊಂದು 1/2017 ಅಂತ ಒಂದು ರೇಟ್ ನೋಟಿಫಿಕೇಶನ್ ಬರ್ತದೆ. ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನೀವು ನಿಮ್ಮ ವೃತ್ತಿ ತೆರಿಗೆ ಪಾವತಿ ಅವರ ಹತ್ರ ಸಲಹೆಗಾರರ ಹತ್ರ ಕೇಳ್ಬಹುದು, ಅಥವಾ ನೀವಾಗಿ ಒಂದು ನೋಡಿ ಅದನ್ನು ಇದು ಮಾಡ್ಬೋದು. ಮತ್ತೆ ಗ್ರಾಹಕರಿಗೆ ನೀವು ಕಡಿಮೆ ಬೆಲೆ ನಾವು ಯಾವುದೆಲ್ಲ ಬಂದಿದೆ, ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿ ತಿಳುವಳಿಕೆ ಒಂದು ಕೊಡುವುದು ಮುಖ್ಯ ಇದು ಅಂತ ಹೇಳ್ತಾರೆ. ಅಂದ್ರೆ ಗ್ರಾಹಕರ ವಿಶ್ವಾಸ ಇಂಪಾರ್ಟೆಂಟ್ ಬಿಸ್ನೆಸ್ ಮಾಡೋದಾದ್ರೆ. ಗಮನಿಸಿದ್ರೆ ವೀಕ್ಷಕರೇ, ಸಾಕಷ್ಟು ಮಾಹಿತಿಗಳನ್ನು ಅತಿಥಿಗಳು ಕೊಟ್ಟರು. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಕೇಶವ್ ಬಳ್ಳಕುರಾಯ್, ಹಾಗೇನೆ ಉಮಾಶಂಕರ್ ಅವರು, ಸಂಕೇತ್ ನಾಯಕರು, BS ಗೌಡ್ರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, GST ಸುಧಾರಣೆಯಿಂದ ಒಂದು ಕಡೆಯಲ್ಲಿ ಜನರಿಗೆ, ಮಧ್ಯಮ ವರ್ಗದವರಿಗೆ ದೀಪಾವಳಿ ದಸರಾ ಗಿಫ್ಟ್ ಅಂತ ಹೇಳಲಾಗ್ತಾ ಇದೆ. ಕಾದು ನೋಡಬೇಕಾಗುತ್ತೆ ಮುಂದಿನ ದಿನಗಳು ಹೇಗಿರುತ್ತೆ ಅಂತೇಳಿ. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.